ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಆಗಸ್ಟ್ 2026 ಸೋಮವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ, ಆರದ್ರಾ ನಕ್ಷತ್ರ, ವಜ್ರಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ ಮುಖ್ಯವಾಗಿ ಸೋಮಪ್ರದೋಷ ಮಕ್ಕಳೇ. ಅದರಲ್ಲೂ 12ನೇ ತಾರೀಕಿಗೆ ಪುಷ್ಯ ನಕ್ಷತ್ರದ ಅಮಾವಾಸ್ಯ. ಒಂದು ಗ್ರಹಣ ಛಾಯೆ ಉಂಟು. ಎಲ್ಲೋ ನಮಗಪ್ಪಳಿಸುತ್ತಾ, ನಮಗೇನಾಗುತ್ತೆ, ನಮಗೆ ಸೂತಕ ಇದೆಯಾ, ಇದೆ. ಅದರ ಬಗ್ಗೆ ಅವತ್ತು ಮಾತಾಡ್ತೇನೆ. ನಮಗಿಲ್ಲದಿದ್ದರೂ ಅದಿದೆ, ನಮಗೆಲ್ಲ. ಇವಾಗ ನೋಡಿ, ಕಾವೇರಿ ಎಲ್ಲೋ ಇದ್ದಾಳೆ. 2 ರಾಜ್ಯಗಳಿಗೆ ಸೂತಕ. ಯಾರೋ 137 ಜನ ಗೆದ್ದಿದ್ದಾರೆ. ಕೆಲವರಿಗೆ ಅಧಿಕಾರ ಸಿಕ್ಕಿಲ್ಲ, ಕೆಲವರಿಗೆ ಸಿಕ್ಕಿದೆ, ಸೂತಕವೇ. ಕೆಲಸ ಕಾರ್ಯ ಮಾಡ್ತಿಲ್ಲ, ಅವರವರ ಗಲಾಟೆ, ಕಿರಿಕಿರಿ, ಇನ್ನೊಂದು ಪ್ರಭಾವಗಳಲ್ಲಿ ನಿಂತು ಬಿಟ್ಟಿದ್ದಾರೆ. ಅದರ ಜೊತೆಯಲ್ಲಿ ದೊಡ್ಡ ಒಂದು ಪಕ್ಷ, ಆಡಳಿತ ಪಕ್ಷ, ಕೇಂದ್ರದಲ್ಲಿ ಒಬ್ಬ ರಾಜ್ಯಾಧ್ಯಕ್ಷ, ಸುಮಾರು 25-30 ವರ್ಷಗಳಿಂದ ಸೋಲದಂತ ಒಂದು ಜಾಗವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಂತು, ಯಾವ ಒಂದು ದುಡ್ಡು ಇನ್ನೊಂದು ಏನು ಇಲ್ಲದೆ ಗೆದ್ದಿದೆ ಅಲ್ವಾ. ಅದೊಂದು ಎಚ್ಚರಿಕೆಯ ಗಂಟೆ ಆಡಳಿತ ಪಕ್ಷಕ್ಕೆ, ಕೇಂದ್ರದಲ್ಲಿ. ಅಂಥದ್ದೊಂದು ಪ್ಲೇಸನ್ನು ಕಳ್ಕೊಂಡಿದ್ದಾರೆ. ಅಲ್ಲಿ ವಿರೋಧ ಪಕ್ಷ ಬಹು ಸ್ಟ್ರಾಂಗ್, ಅವರು ಗೆದ್ದಿಲ್ಲ. ಸ್ಟೇಟ್ನ ಆಡಳಿತ ಪಕ್ಷ ಗೆದ್ದಿಲ್ಲ. ಸ್ಟೇಟ್ಗೂ ಸೆಂಟ್ರಲ್ಗೂ ಎಂತ ಎಚ್ಚರಿಕೆ ಗಂಟೆ ಕೊಟ್ಟಿದೆ ಗೊತ್ತಾ. ಆದ್ರೆ ನಮಗೇನು ಗುರುಗಳೇ, ನಮಗೇನಾಗುತ್ತೆ ಗುರುಗಳೇ? ಇದೆ. ಅಲ್ಲೆಲ್ಲೋ ಸಾವು, ಅಲ್ಲೆಲ್ಲೋ ದುಃಖ, ಅಲ್ಲೆಲ್ಲೋ ನೋಡಿ. ಬಲೂಚಿಸ್ತಾನ್ ಡಿಕ್ಲೇರ್ಡ್. ಹೇಳ್ತಲೇ ಇದೆ, ಈ ಒಂದು ಕುಜ ರಾಹು ಪ್ರಭಾವ, ಈ ಶನಿ ವಕ್ರ ಪ್ರಭಾವ ಒಂದು ರೀತಿ ಉನ್ಮಾದ ಸ್ಥಿತಿಯನ್ನ ಉಂಟು ಮಾಡತಕ್ಕಂಥದ್ದಾಗುತ್ತೆ ಅಂತ. ಅದರ ಪೂರ್ಣ ಪ್ರಭಾವವನ್ನು ನೋಡ್ತಿದ್ದೇವೆ ಕೆಲವು ಭಾಗಗಳಲ್ಲಿ. ಮೊಟ್ಟ ಮೊದಲಿಗೆ ತುಂಬ ದೊಡ್ಡ ನಾಯಕರುಗಳ ಒಂದು ಸಮ್ಮೇಳನ ಸಮಿತಿ ಅಲ್ಲಿಗೆ ಹೋಗ್ತಿದೆ, ಸೇರ್ತಿದೆ, ಮಾತುಕತೆ ಆಗ್ತಿದೆ. ಅಲ್ಲೆಲ್ಲೋ ಡವ ಕಡಿಮೆ ಅಂದರೂ 14 ಬಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ದುಡ್ಡು, ಫಾರಿನ್ ಕರೆನ್ಸಿ ಕೊಟ್ಟಿರ್ತಕ್ಕಂಥದ್ದು ರೂಪಾಯಿಯ ಮೌಲ್ಯವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ. ಅಲ್ಲೆಲ್ಲೋ ಆರ್ಥಿಕತೆಯ ಸ್ಥಿತಿಯಲ್ಲಿ ಒಂದು ಎಳೆದಾಟ, ಸಾಲದ ಎಳೆದಾಟ, ದೊರೆಯ ಮಟ್ಟದ ವ್ಯಕ್ತಿಗಳಿಗೆ ಎಳೆದಾಟ, ಬೇರೆ ದೇಶದ್ದು ಕೂಡ ನಮ್ಮ ಮೇಲೆ ಪ್ರಭಾವ. ದಕ್ಷಿಣ ಕೊರಿಯಾದ ಸ್ಟಾಕ್ ಮಾರ್ಕೆಟ್ ಮೇಲೆ ದುಡ್ಡು ಹಾಕದವನ ಗತಿ ಏನಾಗಿದೆ ಗೊತ್ತಾ? ಏನ್ ಬೂಮ್ AI ಮೇಲೆ ನಂಬಿಕೊಂಡು ಇದೆಲ್ಲವನ್ನ ಶನಿ ನೋಡಿ, ರೇವತಿ ನಕ್ಷತ್ರ, ಬುಧನ್ ಸಾರ, ಆ ರಾಹುವನ್ನ ಈ ರೀತಿ ನೋಡ್ತಿರ್ತಕ್ಕಂಥದ್ದು. ರಾಹು AI ಸಂಬಂಧಪಟ್ಟಂಥದ್ದು, ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥದ್ದು, ಕೃತಕ ಬುದ್ಧಿಮತ್ತೆ, ವಿಷನರಿ, ಇವುಗಳೆಲ್ಲದರ ಮೇಲೆ ಆ ದೃಷ್ಟಿ. ಆ ಬುಧನ ಕೇಂದ್ರಾಧಿಪತಿ ಪ್ರಭಾವ, ಕುಜ, ಎಲ್ಲ ಅಲ್ಲಿಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ಬಿಟ್ಟಿದೆ. ಅವೆಲ್ಲವನ್ನ 12ನೇ ತಾರೀಕು ನಾನು ನಿಮಗೆ ತಿಳಿಸ್ತೇನೆ. ಏನ್ ಎಚ್ಚರಿಕೆ ತಗೋಬೇಕು ಬೇಡ ಅಂತಕ್ಕಂಥದ್ದು. ಅಷ್ಟರಲ್ಲಿ ಇವತ್ತು ಸೋಮಪ್ರದೋಷ. ವಿಶೇಷವಾಗಿ ನೋಡಿ, ಮನುಷ್ಯ ನೆಮ್ಮದಿಯಾಗಿರ್ಲಿಕ್ಕೆ 3 ಇದ್ರೆ ಸಾಕತ್ತೆ. 3 ನೆಮ್ಮದಿ ಅಂದ ಬೇಕಾ, ಆನಂದ ಬೇಕಾ? ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ, ಆನಂದವಾಗಿರುವುದಲ್ಲ ಅಂದವಾಗಿರುವುದಿಲ್ಲ ಅಂತಕ್ಕಂಥದ್ದು. ಅಂದ ಬೇಕಾ, ಆನಂದ ಬೇಕಾ? ಇವತ್ತು ನಾವು ಈ ರಾಹು ಮೂಲ ತ್ರಿಕೋಣದಲ್ಲಿ, ವಿಶೇಷವಾಗಿ ಕುಂಭರಾಶಿಯಲ್ಲಿ ತುಂಬಾ ಸ್ಟ್ರಾಂಗ್. ಅದರಲ್ಲೂ ಕುಜನ ನಕ್ಷತ್ರ ವಿಪರೀತ ಮಾಯೆಗೆ, ಅಧಿಕಾರಕ್ಕೆ, ಬಲಕ್ಕೆ, ಅಂತಸ್ತಿಗೆ
ಒಂದು ಪ್ರಚೋದನೆ ಮಾಡತಕ್ಕಂಥದ್ದು. ಹಿಂಗಿದ್ರೆ ಚಂದ, ಹಂಗಿದ್ರೆ ಚಂದ, ಈ ರೀತಿ ಮಾಡಿದ್ರೆ ಚಂದ, ಆ ರೀತಿ ಮಾಡಿದ್ರೆ ಚಂದ, ಇದಿದ್ರೆ ಚಂದ, ಅದಿದ್ರೆ ಚಂದ, ಈ ಶಕ್ತಿ ಇದ್ರೆ ಚಂದ. ಯಾವುದೂ ಇಲ್ಲ. ನೆಮ್ಮದಿ ಕೊಡಲ್ಲ ಮಕ್ಕಳೇ. ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಮ್ಮ ಗುರುಗಳು ಮೂರಿದ್ರೆ ಸಾಕು ಅಂತ ಹೇಳ್ತಾರೆ. ಒಂದು ಸತ್ಸಂಗಮ್, ಎರಡನೇದು ಸದ್ಭಾವನ, ಮೂರನೇದು ಸತ್ಪ್ರವರ್ತನ. ಸತ್ಸಂಗಮ್, ಒಂದ್ 4 ಜನ ಒಳ್ಳೆಯವರು ನಾವು ಇದು ಬಿಟ್ರೆ ಸಾಕು ನೆಮ್ಮದಿ. ಅವ್ರು ಯಾವತ್ತೂ ನಮಗ್ ತಲೆ ಕೆಡಿಸ್ಲಿಕ್ಕೆ ಹೋಗಲ್ಲ. ನಮ್ಮ ಜೊತೆಲಿ ಎಷ್ಟು ಜನ ಇದ್ದಾರೆ ಅನ್ನೋದಲ್ಲ ಮುಖ್ಯ, ಎಂಥವರಿದ್ದಾರೆ ಅನ್ನುವುದು ಅತಿ ಮುಖ್ಯ. ಯಾರಿದ್ದಾರೆ ಅನ್ನುವುದು ಇನ್ನೂ ಅತಿ ಮುಖ್ಯ. ಯಾರ ಜೊತೆಯಲ್ಲಿದ್ದೇವೆ, ಸತ್ಸಂಗ. ಒಳ್ಳೆಯವರು, ನಮಗೆ ಮಾರ್ಗದರ್ಶಕರು. ಪರವಾಗಿಲ್ಲ, ಅವ್ರು ನಮ್ಗೆ ಏನೂ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೆ ಕೆಟ್ಟದ್ದು ದಾರಿ ಕರ್ಕೊಂಡು ಹೋಗಲ್ಲ, ಕೆಟ್ಟದ್ದನ್ನ ಪ್ರಚೋದನೆ ಮಾಡೋದಿಲ್ಲ, ಕೆಟ್ಟದನ್ನ ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ. ಇದನ್ನ ತಗೋ, ಅದನ್ನ ತಗೋ, ಹೀಗಿರು, ಹಾಗಿರು, ಹಿಂಗೆ ಇರು ಅನ್ನತಕ್ಕಂಥ ಭಾವಾರ್ಥಗಳಿಲ್ಲ. ಇರೋದ್ರಲ್ಲಿ ಇರೋಣ ಕಣೋ, ನಾವು ಮಗಳಿಗೆ ಗೊತ್ತಿಲ್ಲದೆ ಇವತ್ತೇನು ಗೊತ್ತಿಲ್ಲ, ನಾವು ಇಟ್ಕೊಂಡಿರೋ ಈ 4 ಜನ. ಗುರು ನೀನ್ ಈ ಕಾರಲ್ಲಿದ್ರೇನೆ ಚಂದ, ಗುರು ನೀನ್ ಈ ಮನೇಲಿದ್ರೆ ಚಂದ, ನಿಮಗ ಗುರುಜಿ ನೀವ ಇದೇನಿದು, ಅಣ್ಣ ನೀನ್ ಲೀಡರ್ ಅಣ್ಣ ನಿನಗೆ ಪದವಿ ಇಲ್ಲ ಅಂದ್ರೆ ನೀನ್ ಎಷ್ಟು ಬಾರಿ ಗೆದ್ದಿದ್ಯಾ ಗೊತ್ತಣ್ಣ. ಈ ರೀತಿ ನಿಮ್ಮನ್ನ ಇನ್ನಷ್ಟು ಆ ಜಾಳು, ಆ ಅಂದದ ಕಡೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಆನಂದ ಕೆಡಿಸ್ಬಿಡ್ತಾರೆ. ಎಷ್ಟು ಜನ ನಾವು ರಿಸೈನ್ ಮಾಡ್ತೀವಿ ಅಂದವರೆಲ್ಲ ನಿಂತ್ಕೊಬಿಟ್ಟಿದ್ದಾರೆ ಅಲ್ಲಿ ನೋಡಿ. ದೊರೆ ಹೇಳಿದ್ರು, ಯಾರ್ಯಾರು ರಿಸೈನ್ ಕೊಡ್ತಿರೋ 2 ನಿಮಿಷದಲ್ಲಿ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಹೋಗಿ. ಎಲ್ಲಾರ್ಗೂ ಕೊಡಕ್ಕಾಗೋದಿಲ್ಲ ಅಧಿಕಾರ. ಆ ಅಂದದ ಹಿಂದೆ ಹೋದ್ರೆ ಹೀಗೆ. ನಮ್ಮ ಕರ್ತವ್ಯ, ಯಾರಾದ್ರೂ ಸತ್ಸಂಗದ ವ್ಯಕ್ತಿಗಳು ನಿಮ್ ಜೊತೆಲಿದ್ರೆ, ಅಣ್ಣ ನೀನ್ ಮಾಡ್ಕೊಂಡು ಹೋಗು, ಕೊಡೋಕ್ ಅವನ್ ಯಾರು, ತಗೊಳಕ್ ನಾವ್ಯಾರು? ಜನಗಳಲ್ಲಿ ಹೆಸರು ಸಂಪಾದಿಸಿದ್ದೇವೆ. ಜನಗಳು ಅಷ್ಟಿಲ್ಲದೆ ಅಷ್ಟು ಲಕ್ಷಾಂತರ ಜನ ಒಬ್ಬ ವ್ಯಕ್ತಿಗೆ ಓಟ್ ಹಾಕ್ತಾನೆ ಅಂದ್ರೆ, ಆ ಹೆಸರು, ಪ್ರಸಿದ್ಧಿ ಇದೆಲ್ಲ ಕೊಟ್ಟಿದ್ದಾನೆ ಅಂದ್ರೆ ಜನಗಳಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಅಲ್ಲೊಂದು ಅನುದಾನ ತಗೊಬಂದ್ ಮಾಡ್ತಾ ಹೋಗಿ, ಜನಗಳ ನಡುವೆ ಇರಿ. ಒಬ್ಬ ಸಾಮಾನ್ಯ ದಲಿತ ವ್ಯಕ್ತಿ, ಯಾವ ಅಪೇಕ್ಷೆ ಇಲ್ಲದ ವ್ಯಕ್ತಿಗೆ ಒಂದು ಅಧಿಕಾರ ಸಿಕ್ಕಿದೆ, ಎಂತ ಒಂದು ಖುಷಿ ಗೊತ್ತಾ? ಎಂತ ಒಂದು ಖುಷಿ ಗೊತ್ತಾ? ಏನು ಸಮಸ್ಯೆ ಇದ್ರೂ ಮೊದಲು ನಿಲ್ಲತಕ್ಕಂಥ ಒಬ್ಬ ವ್ಯಕ್ತಿಗೆ ದೇ ಹ್ಯಾವ್ ಚೂಸನ್. ತುಂಬಾ ಖುಷಿ ಪಟ್ಬಿಟ್ಟೆ. ಯಾರಿಗ ಅಧಿಕಾರ ಸಿಕ್ತೋ ಬಿಡ್ತೋ ಸಿಗಲಿಲ್ವೋ ಜಾತಿ ಬಗ್ಗೆ ನನಗೆ ಯಾವುದೇ ಮೋಹ ಇಲ್ಲ. ಒಬ್ಬ ವ್ಯಕ್ತಿ ಸರಳ ಸಜ್ಜನಿಕೆಯ ವ್ಯಕ್ತಿಗೆ ಅವ್ರ ಊರಿನಲ್ಲಿ ಎಂತ ಕೆಲಸವಿದ್ದರೂ ಮೊದಲು ನಿಲ್ಲುವಂತ ಸರಳ ಸಜ್ಜನಿಕೆಯ ಸಾಧಾರಣ ವ್ಯಕ್ತಿ ಕರೆದು ಮೊಟ್ಟ ಮೊದಲ ಬಾರಿಗೆ ಗೆದ್ದಿರ್ತಕ್ಕಂಥ ವ್ಯಕ್ತಿಗೆ ಈ ಬಾರಿ ಒಂದು ಮಂತ್ರಿ ಪದವಿಯನ್ನ ಕೊಟ್ಟಿದ್ದಾರೆ ನಮ್ಮ ದೊರೆ. ಖಂಡಿತ ಅಂತವರಿದ್ದಾರೆ, ನಾವು ಗುರುತಿಸ್ಬೇಕಷ್ಟೇ. ಸತ್ಸಂಗತ್ವೇ ನಿಸ್ಸಂಗತ್ವ, ನಮ್ಗೇನು ಬೇಡ ಅನ್ಸುತ್ತೆ. ಸತ್ಸಂಗದಲ್ಲಿ ಇದ್ದು ಬಿಟ್ರೆ ಸೋಮ ಪ್ರದೋಷ, ಆರುದ್ರ ಪ್ರದೋಷ, ಸೋಮವಾರ ಬೇರೆ ನೆನಪಿಟ್ಟುಕೊಳ್ಳಿ, ಪ್ರದೋಷ ಬೇರೆ, ತ್ರಯೋದಶಿ ಬಂದಿರ್ತಕ್ಕಂಥದ್ದು, ವಜ್ರಯೋಗ ಬೇರೆ. 4 ಜನ ಒಳ್ಳೆಯವ್ರನ್ನ ಇಟ್ಕೊಳ್ಳಿ ಮಕ್ಕಳು. ಮೂರ್ಖರ ಜೊತೆ 400 ಜನ ಮೂರ್ಖರ ಜೊತೆ ಇರೋ ಬದಲು 4 ಜನ, 4 ಜನ ನಿಜವಾಗ್ಲೂ ನಿಮಗೆ ಬೆನ್ನೆಲುಬಾಗಿರ್ತಾರೆ. ಇವತ್ತು ಕಲಿಯುಗಕ್ಕೆ ಬೇಕಿರೋದು ಒಬ್ಬ ಸತ್ಸಂಗದ ವ್ಯಕ್ತಿ ಜೊತೆಲಿ ಇಟ್ಬಿಡಿ, ಆತ ನಿಮ್ಮನ್ನ ತಡಿತಾನೆ. ಇದ್ದಾರೆ ಕೆಲವು ರಾಶಿಗಳಿದ್ದಾವೆ, ನೀವು ಅದನ್ನ ಬರ್ಕೋತಿದ್ದ ನಾಳೆ ಹೇಳ್ತೇನೆ. ಈ ರಾಶಿಯವರೇನಾದ್ರೂ ನಿಮ್ ಜೊತೆಲಿದ್ರೆ ನಿಮ್ಮನ್ನ ತಡಿತಾರೆ, ನೇರವಾಗಿ ಹೇಳ್ತಾರೆ, ನೀನ್ ತಪ್ಪ, ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಆತನೇ. ಸತ್ಸಂಗ ಏನಾದ್ರೂ ಬೇಕು ಅಂದ್ರೆ ಈ ವ್ಯಕ್ತಿಯನ್ನು ನಿಮ್ ಜೊತೆಲಿ ಇಟ್ಕೊಳ್ಳಿ, ನಿಜವಾಗ್ಲು ನಿಮ್ಮನ್ನ ಬಿಟ್ಟು ಹೋಗಲ್ಲ. ನೋಡಿ, ಒಂದ್ ಮಾತು ಹೇಳ್ತಾರೆ, ನಿನ್ನ ಸಮಯ ಚೆನ್ನಾಗಿದ್ದರೆ ನನ್ನಿಂದ ದೂರವಿದ್ದು ಬಿಡು. ನೋಡಿ, ಇವರ ಸಿಸ್ಟಮ್, ಇವರ ಪಾಲಿಸಿ ನನಗೆ ಗೊತ್ತು, ನಾನು ಕೆಟ್ಟವನ್ ಕಾಣೋ, ಕೆಟ್ಟಾಗಲೇ ನಾನು ಸಹಾಯಕ್ಕೆ ನಿಲ್ಲೋದು ಕಾಣೋ. ಅಂತ ವ್ಯಕ್ತಿಗಳಿದ್ದಾರೆ, ಅವರ ಬಗ್ಗೆ ನಾನು ನಾಳೆ ಹೇಳ್ತೇನೆ. ಅಂತ ಒಬ್ಬ ವ್ಯಕ್ತಿ ನಿಮ್ ಜೊತೆಲಿ ಇದ್ಬಿಟ್ರೆ ನಿಜವಾಗ್ಲೂ ಏನೋ ಮಾಡ್ತಿದೀಯ ನೀನು, ಇದೇನೋ ಎಡವಟ್ಟು, ನನ್ಗಿದಾರೆ ಒಬ್ರು ಸರಿಯಾಗಿ ಚಾಟಿ ಬೇಯಿಸ್ಬಿಡ್ತಾರೆ. ನಾನು ಯಾರ ಮಾತು ಕೇಳಲ್ಲ, ನನಗೇನು ಅನ್ಸುತ್ತೋ ಅದೇ ಮಾಡೋದು, ಇಲ್ಲ ಮೌನವಾಗಿದ್ದು ಬಿಡ್ತಾನೆ. ಇತ್ತೀಚೆಗೆ ಮೌನ ತುಂಬಾ ಅಭ್ಯಾಸ ಮಾಡಿಬಿಟ್ಟಿದ್ದಾನೆ. ಆಗ ನನ್ನ ಧರ್ಮಪತ್ನಿ ಮಾಡೋ ಕೆಲಸ
ಮೆಲ್ಲಗೆ ನನ್ನ ಸ್ನೇಹಿತನಿಗೆ ಫೋನ್ ಮಾಡೋದು. ಏನ್ ಯಜಮಾನ್ರು ಎಲ್ಲಿದ್ದೀರಿ, ಏನ್ ಕತೆ? ಬನ್ನಿ ಸಿಗೋಣಂತೆ, ಮಾತಾಡೋಣ, ತಗೋ ಕುಳಿತುಕೊಂಡ್ರೆ ಏನಿದ್ ಕತೆಗಳು, ಇದು ಯಾಕಿದೆ, ಇದು ತಲೆನೋವು. ನೆಮ್ಮದಿಯಾಗಿರೋ ಜೀವನಕ್ಕೆ ಸುಮ್ಮನಿರ್ಲಿಕ್ಕೆ ಆಗೋದಿಲ್ವಾ? ಸತ್ಸಂಗತ್ವೇ ನಿಸ್ಸಂಗತ್ವ. ಎಷ್ಟೋ ಕೆಲಸಗಳನ್ನ ಆತನ ಮಾತು ಕೇಳಿ, ಗೆಳೆಯನ ಮಾತು ಕೇಳಿ, ಆ ಸಮಯಕ್ಕೆ ಘಾಟ್ ಅನ್ಸಿರ್ಬೋದು, ಆ ಸಮಯಕ್ಕೆ ಗಾಯ ಅನ್ಸಿರ್ಬೋದು, ಆ ಸಮಯಕ್ಕೆ ನೋವಾಗಿರ್ಬೋದು, ಬಟ್ ಈ ಮೋಲ್ಡೆಡ್ ಮೀ. ಸೊ ಒಬ್ಬ ಸತ್ಸಂಗದ ವ್ಯಕ್ತಿಯನ್ನ ನಿಮ್ ಜೊತೆನಲ್ಲಿ ಇಟ್ಕೊಳ್ಳಿ. ಜೀವನದಲ್ಲಿ ನೀವು ನೆಮ್ಮದಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ನೆಮ್ಮದಿ. ಆ ಮಾತು ಘಾಟ್ ಇರುತ್ತೆ, ಬಟ್ ನೇರವಾಗಿ ಹೇಳಿರ್ತಾರೆ. ನಾವೇನ್ ಗೊತ್ತಾ, ಅವರಿಂದ ದೂರ ಓಡೋಗ್ಬಿಡ್ತೇವೆ. ನಮಗೆ ಬಂದು ಈ ಜೈಕಾರ ಆಗ್ತಕ್ಕಂಥವ್ರು ಬೇಕು. ನಮ್ಮ ವೀಕ್ನೆಸ್ ಅನ್ನ ಹೇಳ್ಬೇಕು. ಯಾರ ಜೊತೆಲಿ ಕೂತಿದ್ದೆ, ಏನ್ ತಿಂತಿದ್ದೆ, ಏನ್ ಕುಡಿತಿದ್ದೆ, ಎಲ್ಲಿಗೆ ಹೋಗ್ತಿದ್ದೆ, ಇದೇನೋ ಇದು ನೀನ್ ಬದುಕಲ್ಲ ಕಣೋ, ಇದು ನೀನಲ್ಲ ಕಣೋ, ಇದು ಏನೋ ಇದು ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ ಗೊತ್ತಾ, ಅಂತ ಆ ವ್ಯಕ್ತಿಯಿಂದ ದೂರ ಹೋಗ್ಬಿಡ್ತೀವಿ. ತಪ್ಪು. ಆ ವ್ಯಕ್ತಿ ನಮ್ಮ ತಪ್ಪುಗಳನ್ನ ತಿದ್ದುತ್ತಿದ್ದಾನೆ. ಅದು ತಂದೆ ಇರ್ಬೋದು, ತಾಯಿ ಇರ್ಬೋದು, ಸಂಗಾತಿ ಇರ್ಬೋದು, ಹೆಂಡತಿ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಒಂದು ಗುರು ಇರ್ಬೋದು, ಒಂದು ಆಚಾರ್ಯ ಇರ್ಬೋದು, ನಿಮ್ಮ ಅಂತರ್ಸಾಕ್ಷಿಯ ಇರ್ಬೋದು. ಅದರಿಂದಲೂ ಒಂದು ಮುಖವಾಡ ಹಾಕೊಂಡು ದೂರ ಎದ್ದು ಹೋಗ್ಬಿಡ್ತೇವೆ. ದೆನ್ ವಿ ವಿಲ್ ಬರ್ನ್. ಒಬ್ಬ ಸತ್ಸಂಗದ ವ್ಯಕ್ತಿಯನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡ್ಬಿಟ್ರೆ, ಒಂದು ಗುರುವಿನ ರೀತಿ, ಒಂದು ಮಿತ್ರನ ರೀತಿ, ಬಂಧುವಿನ ರೀತಿ, ಅಲ್ಲೊಂದು ಬೆನ್ನು ತಟ್ಟತಕ್ಕಂಥದ್ದು, ಏನೋ ಮಾಡ್ತಿದ್ದೀಯ, ಯಾಕೋ ಹೀಗೆ, ಏನಕ್ಕೂ ತಡೆಬಡಿಸ್ತೀಯ, ಏನೂ ಆಗಲ್ಲ ಕಣೋ, ನಾನು ಇದ್ದೀನಿ ಕಣೋ. ಅವ್ನು ಏನ್ ಕೊಡ್ತಾನೋ, ಏನ್ ಕೊಡಲ್ವೋ, ಏನು ಬೇಡ. ಅದಕ್ಕೆ ಹೇಳುದು, ಏನಕ್ಕೆ ಶಿವಯ್ಯನನ್ನ ಪೂಜೆ ಮಾಡ್ಬೇಕು ಇವತ್ತು? ಆರುದ್ರ ನಕ್ಷತ್ರ. ಎಲ್ಲರೂ ಸುಖಕ್ಕೆ ಸಿಗ್ತಾರೆ, ಎಲ್ಲಾ ದೇವರುಗಳು ಸುಖಕ್ಕೆ ಸಿಗ್ತಾರೆ. ಸುಖವಾಗಿರ್ಬೇಕು ಅಂದ್ರೆ ಎಲ್ಲಾ ದೇವರ ಹತ್ರ ಹೋಗ್ತೀವಿ. ದುಃಖವಾದಾಗ ಶಿವನಿಗೆ ಬೇಕು. ಯಾಕಂದ್ರೆ ನಮಗ್ ತುಂಬಾ ದುಃಖ ಆದಾಗ ನಮಗಿರೋದೇ ಶಿವ, ಸ್ಮಶಾನ. ಆ ಸ್ಮಶಾನದಲ್ಲೂ ಸಿಗುವುದು ದೇವೋಂಕ ದೇವ್ ಮಹಾದೇವ್. ನನ್ನ ಶಿವಯ್ಯ ಮಾತ್ರನೇ ಅಲ್ಲಿ. ನಾನಿದ್ದೀನಿ ಕಣೋ. ಆ ಬುರುಡೆ ಸುಡುತ್ತಿದ್ರೆ ಇಷ್ಟು ದಿನ, ಈ ಬುರುಡೆ ನಾನು ಯಾರು ಗೊತ್ತಾ, ನಾನೇನ್ ಗೊತ್ತಾ, ನಾನು ಎಂತ ಬುದ್ಧಿಶಕ್ತಿ ಗೊತ್ತಾ, ಶಕ್ತಿಶಾಲಿ ಯೋಜನೆಗಳು ಗೊತ್ತಾ, ಅಧಿಕಾರಶಾಲಿ ಶಕ್ತಿ ಗೊತ್ತಾ, ಅದು ಇದು ಅಂದ್ರೆ ಆ ಬುರುಡೆ ಕಾಯಿಸ್ತಿದ್ರೆ ಬಾಯಿಬಾ ಪಡ್ಕೊಳ್ಳುತ್ತಂತೆ ನಮ್ಮ ಆತ್ಮ. ಅಯ್ಯೋ ನನ್ನವ್ರು ಯಾರೂ ಬರ್ತಿಲ್ಲ, ನನ್ನವ್ರು ಯಾರೂ ಇಲ್ಲ ಅಂತ ಆಲಾಪಿಸ್ತಂತೆ. ನಾನಿದ್ದೀನಿ ಕಣೋ. ಶಿವ ಮಾತ್ರವೇ ನಿಜವಾದ ಸತ್ಸಂಗ. ಶಿವ ಮಾತ್ರವೇ, ಶಿವನೇ ಸತ್ಯ, ಶಿವನೇ ಪಾರಮಾರ್ಥ. ಅದಕ್ಕೆ ಈ ಆರುದ್ರ ನಕ್ಷತ್ರದ ದಿನ ಈ ಸತ್ಸಂಗದ ಬಗ್ಗೆ ಹೇಳ್ತಿದ್ದೇನೆ. ಯಾರ್ಯಾರನ್ನೂ ಇಟ್ಕೋಬೇಡಿ ಮಕ್ಕಳೇ. ಇಷ್ಟು ಕಸ ಇಟ್ಕೊಳ್ಳೋ ಬದಲು ಇಷ್ಟು ಪ್ರಸಾದ ಇಟ್ಕೊಳ್ಳಿ. ಅಲ್ಲೊಂದು ಸಾಂತ್ವನ ಸಿಗುತ್ತೆ, ಅಲ್ಲೊಂದು ಸಮಾಧಾನ ಸಿಗುತ್ತೆ, ಅಲ್ಲೊಂದು ಬದುಕು ನಿಜವಾಗ್ಲೂ ಕಟ್ತೀರಿ. ಹೋಗಳು ಭಟ್ಟನಿಂದ ದೂರ. ಇನ್ನೊಂದು ನೆಮ್ಮದಿಗೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಸದ್ಭಾವನಾ. ಇನ್ನೊಬ್ಬರ ಬಗ್ಗೆ ಒಂದು ಒಳ್ಳೆ ಭಾವನೆ ಇಟ್ಕೋಬೇಕು. ಅವನು ಏನಾದ್ರೂ ಮಾಡ್ಕೊಳ್ಳಿ, ಏನ್ ಮಾಡೋಣ, ಕರ್ಮದಂತೆಯೇ ಬುದ್ಧಿ. ಅವನಲ್ಲಿರುತ್ತೆ ಕೆಲವೊಂದು ದುರ್ಗುಣ, ದುರ್ಬುದ್ಧಿ, ದುಶ್ಚೇಷ್ಟೆ. ಆ ತಾಯಿ ಅಳಬೇಕಾದ್ರೆ ಮೊನ್ನೆ ಹೇಳ್ದೆ, ಒಳ್ಳೆಯವನ್ ಕಾಣೋನು ಒಂಚೂರು. ಹೌದು, ನಿನ್ ಮಗ ಕುಡ್ದು ಯಾರ್ದಾದ್ರೂ ಬೇರೆಯವ್ರ ದುಡ್ಡಲ್ಲಿ ಕುಡ್ದಿದ್ದಾನೆ, ನಿನ್ ದುಡ್ಡಲ್ಲಿ ತಾನೆ, ನಿನ್ ದುಡ್ಡಲ್ಲಿ ತಿಂದಿದ್ದಾನೆ, ಏನೋ ಒಂದೆರಡು ಮಾತಾಡಿದ್ದಾನೆ. ಅದು ಬಿಟ್ಟು ಯಾರಾದ್ರೂ ಬಂದು ನಿನ್ ಮಗ ಮೋಸ ಮಾಡಿದ್ದಾನೆ, ಕಿತ್ಕೊಂಡಿದ್ದಾನೆ, ಸುಳ್ಳು ಹೇಳಿದ್ದಾನೆ, ಕಾಂಪೌಂಡ್ ಹಾರಿದ್ದಾನೆ, ಯಾವ್ದು ಒಂದು ತೋರ್ಸು ಅಂದೆ, ಇಲ್ಲ ಗುರುಗಳೇ ನನ್ ಮಗ. ಮತ್ತೆ ಸದ್ಭಾವನಾ. ಹೌದು, ಅವನಲ್ಲಿ ಒಂದು ವೀಕ್ನೆಸ್ ಇದೆ, ಅದನ್ನ ನೋಡೋದಲ್ಲ. ಕೆಲವರು ಇದ್ದಾರೆ ಮೂರ್ಖರು. ರಾಮ ಇದನ್ ತಿಂತಿದ್ದ, ಕ್ಷತ್ರಿಯ ರೀ ಅವನು, ಕ್ಷತ್ರಿಯ ತಿನ್ನೋದೇನ್ರಿ? ಒಬ್ಬ ಯುದ್ಧ ಮಾಡತಕ್ಕಂಥ ಯೋಧನಿಗೆ ಅಂತ ಮಿಲಿಟರಿನಲ್ಲಿ ಜಾತಿ ಗೀತಿ ಏನಿಲ್ಲ, ಎಲ್ಲ ಕೊಡ್ತಾರೆ, ತಿನ್ಬೇಕು. ನಾನು ತಿನ್ನಲ್ಲ, ನಾನು ಮಾಡೋಲ್ಲ. ಅದು ಆ ಚಳಿನಲ್ಲಿ ಸತ್ತೋಗ್ತೀವಿ, ಆ ಬೆಟ್ಟ ಗುಡ್ಡಗಳಲ್ಲಿ ಸತ್ತೋಗ್ತೀವಿ. ಫೈಟ್ ಮಾಡೋಕ್ಕಾಗಲ್ಲ, ಶಕ್ತಿ ಇರಲ್ಲ. ಆ ಪ್ರೋಟೀನ್ಸ್ ಬೇಕು, ಹೈ ಪ್ರೋಟೀನ್ಸು. ಯೋಧ ನೀವು, ಯೋಧ ಸೈನಿಕರು ನೀವು, ಕ್ಷತ್ರಿಯರು ನೀವು. ನಮ್ಮ ಕ್ಷತ್ರಿಯರು ಮೊಟ್ಟ ಮೊದಲ ತಾಕತ್ತೇ ನೀವು. ನಿಮ್ಮಲ್ಲೇ ತಾಕತ್ತಿಲ್ಲ ಅಂದ್ರೆ ಹುಡುಕ್ತಾನೆ, ಅವನ ಇದ್ದಾನೆ. ಅವನಿಗೆ ರಾಮನಲ್ಲಿರತಕ್ಕಂಥ ಒಳ್ಳೆ ಗುಣ, ಕೃಷ್ಣನಲ್ಲಿರತಕ್ಕಂಥ ಒಳ್ಳೆ ಗುಣ, ಮಾಡಿರ್ತಕ್ಕಂಥದ್ದು ಏನು ಯೋಚನೆ ಮಾಡಲ್ಲ. ಕೇಳಿ, ಗಂಡ ಶನಿ. 7ನೇ ಮನೆ ಅಂದ್ರೇನೆ ಪಾಲುದಾರಿಕೆ, ಪಾರ್ಟ್ನರ್ಸು, ಎದುರುಗಡೆಯವರು. ಬರೀ ಅದನ್ನೇ ನೋಡಿದ್ದು ನನ್ನ ಭಗವಂತ ಕೃಷ್ಣನ ಬಗ್ಗೆ. ಸ್ತ್ರೀ ಲೋಲ, ಅವನು ಬೆಣ್ಣೆ ಕಳ್ಳ, ಸ್ತ್ರೀ ಕಳ್ಳ, ಇನ್ನೊಂದು
ಅಯ್ಯೋ ನನ್ನ ಭಗವಂತನಿಗೆ ನೋಡಿ, ಆ ಲಗ್ನದಲ್ಲಿದ್ದಂಥ ಚಂದ್ರ, 3ನೇ ಮನೆಯಲ್ಲಿದ್ದಂಥ ಕುಜ, ಎಂದಿಗೂ ಆ ಪುಣ್ಯಾತ್ಮ ಮಾತಾಡಲಿಲ್ಲ. ತನ್ನವರ ಜೊತೆಯಲ್ಲೇ ಅಲ್ಲೊಂದು ಯುದ್ಧಗಳಾಗ್ತದೆ. ತನ್ನವರೇ ಕಟ್ಟಿಕೊಂಡ ಧರ್ಮಪತ್ನಿಯರು ಸಮೇತ, ಹೆತ್ತ ಮಕ್ಕಳು ಸಮೇತ, ಒಂದಾ ಎರಡ ನನ್ನ ಪರಂಧಾಮ ನೋಡಿತ್ತು. ಸದ್ಭಾವನ ನೋಡಿ, ಯಾರು ಏನ್ ಮಾಡಿದ್ರು ನನ್ನ ಭಗವಂತನಿಂದ ಕಲಿಯಬೇಕಾಗಿರತಕ್ಕಂಥದ್ದು ಸದ್ಭಾವನಾ. ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಒಳ್ಳೆದನ್ನೇ ನೆನೆಸಿ. ಕೆಟ್ಟದ್ದು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೆಟ್ಟದ್ದು ಮಾತನಾಡ್ಲಿಕ್ಕೆ ಹೋಗ್ಬೇಡಿ. ಕೆಟ್ಟ ಭಾವನೆ ಬೇಡವೇ ಬೇಡ, ಹೋಗ್ಲಿ ಬಿಡು, ಆಯ್ತು ಬಿಡಪ್ಪ ದೊಡ್ಡವ. ಅವನಲ್ಲಿ ಏನು ಒಂದು ವಿಶೇಷತೆ ಇದೆ ಎದುರುಗಡೆ ಆ ವ್ಯಕ್ತಿಯಲ್ಲಿ. ನೀವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇಲ್ಲ ಬೆರಿಬೇಡಿ, ಹೋಗ್ಬೇಡಿ. ನಿಮ್ಗೆ ಅನ್ನಿಸ್ತಿಲ್ಲ, ಆಗ್ತಿಲ್ಲ, ಆ ಸ್ಥಳ, ಆ ಪರಿಸರ, ಆ ಫಂಕ್ಷನ್, ಆ ಪಾರ್ಟಿ, ಆ ವ್ಯವಹಾರ ಬೇಡ. ಅಲ್ಲಿ ಹೋದಾಗ ಮನಸ್ಸು ವಿಚಲಿತ ಆಯ್ತು, ವಿಕಾರಗಳಾಯ್ತು, ಏನೋ ಇದು ಇವನ್ ಜೊತೆಲ್ಲ ಬೇಡ ಬಿಡಿ. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳಲಿಕ್ಕೇ ಹೋಗ್ಬೇಡಿ. ನಿನಗೆ ಗೊತ್ತೇನೋ ಅವ್ನು ಹಿಂಗೆ, ನೀವು ನಂಬಲ್ಲ. ನನಗೆ ಒಂದು 4-5 ಜನ ಮೂರ್ಖರಿದ್ದಾರೆ. ಆಗಾಗ ಪೋಸ್ಟ್ಗಳು ಗ್ರೂಪಲ್ಲಿ ಹಾಕ್ತಾರೆ. ಅವನು ಯಾರೋ ಕಿಡಿಗೇಡಿ, ಅದು ಯಾವಾಗ ಪೋಸ್ಟ್ ರೆಡಿ ಮಾಡಿದ್ನೋ ಗೊತ್ತಿಲ್ಲ, ಮೂರ್ಖ. ಒಂದು 4 ಜನ ಗುರುಗಳ ಜೊತೆ ನಂದು ಒಂದು ಫೋಟೋ ಹಾಕ್ಬಿಟ್ಟು ಇವ್ರೇನ್ ಮಾಡ್ಬಿಟ್ಟಿದ್ದಾರೆ, ಇವ್ರೆಂಥದ್ದು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಅದು ಯಾವುದೋ ಒಂದು ವಿಡಿಯೋ. ಖಂಡಿತ ನಾವು ಪ್ರಚಾರಕ್ಕೆ ಹೋಗಲ್ಲ, ಬನ್ನಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ನಿಮಗದು ಸಿಗಬೇಕು ಅಂದಿದ್ರೆ ಸಿಗಿಸುತ್ತೆ, ನಾನೂ ಸಿಗಬೇಕು. ಮುಖ್ಯವಾಗಿ ನೀವು ಹೂವು, ನಾನು ನಾರು. ಎಲ್ಲರಿಗೂ ಜ್ಯೋತಿಷ್ಯ ಒಲಿಯಲ್ಲ, ಕೇಳಲ್ಲ, ಅದನ್ನ ಫಾಲೋ ಮಾಡಲ್ಲ. ನಾ ಹೇಳ್ದಲ್ಲ, ಆ ದೊರೆಗಳೇ ಜ್ಯೋತಿಷ್ಯವನ್ನ ಕೇಳ್ದೇನೂ ಮಾಡಲ್ಲ. ಇಟ್ಸ್ ಅ ಪ್ಯೂರ್ ಸೈನ್ಸ್, ಇಟ್ಸ್ ಅ ಬ್ಯೂಟಿಫುಲ್ ಸೈನ್ಸ್. ಅದೊಂದು ಅದ್ಭುತ. ಮುಂದೆ ನಡೆಯುವ ಘಟನೆಗಳನ್ನ ಕೂಡ ಅದ್ಭುತವಾಗಿ ತಿಳಿಸ್ಕೊಡುತ್ತೆ. ಹಿಂದೆ ನಡೆದಿರೋ ಘಟನೆಗಳು ಬಿಡಿ, ಮುಂದೆ ನಡೆಯುವ ಘಟನೆಗಳನ್ನ ತುಂಬಾ ಕರಾರುವಕ್ಕಾಗಿ ಹೇಳ್ತಕ್ಕಂಥ ಇದ್ದಾರೆ. ಆದರೂ ಇವತ್ತಿಗೂ ಅದನ್ನ, ಆ ವಿಡಿಯೋ ಇರ್ಬೋದು, ಆ ಫೋಟೋಸ್ ಇರ್ಬೋದು, ಅದನ್ನ ಮತ್ತೆ ಆ 4 ಜನ ಹಾಕ್ತಿರ್ತಾರೆ. ಏನ್ರೋ ಬಂದಿತ್ತು ನಿಮಗೆ, ಯಾಕ್ರೋ ನನ್ನನ್ನ ಆ ಒಂದು ಮೂರ್ಖರ ಜೊತೆ ನನ್ನನ್ನು ಹೋಲಿಸ್ತೀರಾ? ನೇರವಾಗಿ ಇಲ್ಲ ಸ್ವಾಮಿ, ಹಿಂಗ ಹಾಕ್ತಿದ್ದಾರೆ, ಏನೋ ಮಾಡ್ಕೋಗ್ರಿ, ನಿಮ್ಮ ಮನಸ್ಸಿಗೆ ಖುಷಿ. ಸದ್ಭಾವನಾ ಅನ್ನೋದೇ ಇಲ್ಲ, ದುರ್ಬುದ್ಧಿ ಭಾವನ. ಅದು ಒಂದು ಮನಸ್ಸಿನ ವಿಕಾರ. ಎಂಜಾಯ್ ಮಾಡ್ಬೇಕು, ಅಬ್ಬಾ ನೋಡೋ ಕಣೋ, ಇದಿರುತ್ತೆ, ಬರುತ್ತೆ. ಅದು ನಿಮಗಷ್ಟೇ ಅಲ್ಲ, ನನಗೂ ಬರುತ್ತೆ. ಇದೇನೋ ಆಯ್ತು ಅಂತ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ನಮ್ಮ ಮನಸ್ಸು ಕೂತ್ಕೊಳ್ಳುತ್ತೆ. ಬೇಡ, ಜಾಗಕ್ಕೆ ಹೋಗೋದೇ ಬೇಡ, ವ್ಯಕ್ತಿಯೇ ಬೇಡ, ಪೋಸ್ಟ್ ನೋಡೋದು ಬೇಡ, ಕಮೆಂಟ್ ನೋಡೋದು ಬೇಡ. ನಾಟ್ ನೆಸಸರಿ. ಇನ್ನೂ ಕೆಲವರು ಇದ್ದಾರೆ, ನಮ್ಮ ಕಾರ್ಯಕ್ರಮಗಳನ್ನ ನಾವು ಯಾವ್ದಾವುದೋ ಪ್ಲಾಟ್ಫಾರ್ಮ್, ಫೇಸ್ಬುಕ್ಕಲ್ಲೂ ಎಲ್ಲ ಇದೆ. ಕೆಲವರು ಏನೋ ಪಾಪ ಅವರೊಂದು ಅನುಭೂತಿ, ಒಂದು ಪ್ರೀತಿ, ಅಲ್ಲೊಂದು ನಮಸ್ತೆ ಗುರುಜಿ, ಹೇಗಿದ್ದೀರಾ ಗುರುಜಿ, ಹಾಗೆ ಹೀಗೆ ಅಂದ್ರೆ ಕೆಲವು ಕಿಡಿಗೇಡಿಗಳಿದ್ದಾರೆ. ಅವ್ರಿಗೆ ಇವ್ರು ರಿಪ್ಲೈ ಮಾಡ್ತಾರೆ, ಹಾಯ್, ಹಲೋ, ವೇರ್ ಆರ್ ಯು, ವಾಟ್ ಆರ್ ಯು. ನೋಡಿ, ಅದನ್ನ ಹಾಗೆಯೇ ಟ್ರ್ಯಾಕ್ಗೆ ಇನ್ನೊಂದು ರೀತಿಯಲ್ಲಿ. ಆಮೇಲೆ ಇನ್ನೂ ಅತಿ ಬುದ್ಧಿವಂತರಿದ್ದಾರೆ. ಅಲ್ಲಿ ಬಂದು ಅವರ ವಶೀಕರಣಕ್ಕೆ ಕರೆ ಮಾಡಿ ಅಂತ ಪೋಸ್ಟ್ ಹಾಕ್ತಕ್ಕಂಥವ್ರು ಇದ್ದಾರೆ. ನಿಮಗೆ ಸಂಮೋಹನ ವಿದ್ಯೆ ಹೇಳ್ಕೊಡ್ತೀವಿ, ಗಂಡನನ್ನ ಹೆಂಗೆ ಇಟ್ಕೊಳ್ಳೋದು, ಹೆಂಡತಿನ ಹೆಂಗೆ ಇಟ್ಕೊಳ್ಳೋದು, ಇನ್ನೊಂದು ವಿಕಾರಗಳ ಭಾವ. ನನ್ನ ಪೇಜಲ್ಲಿ ಇವರುಗಳ ಪೋಸ್ಟ್ಗಳು ಹಾಕ್ತಕ್ಕಂಥ ಪರಮ ಪೂಜ್ಯ ಪುಣ್ಯಾತ್ಮರು ಇದ್ದಾರೆ. ಸದ್ಭಾವನ ಬಿಟ್ಬಿಟ್ಟಿದ್ದಾನೆ. ತಿಳ್ಕೊಳ್ಳೋರು ತಿಳ್ಕೊತಾರೆ, ಇದು ಗುರೂಜಿಗಳು ಮಾಡೋದಲ್ಲ. ನಾವು ಬರೋದೇ ಇಲ್ಲ, ನಾವು ಹೋಗೋದೇ ಇಲ್ಲ, ನನಗದರ ಅವಶ್ಯಕತೆಯೇ ಇಲ್ಲ. ನನಗೇನು ಭಗವಂತ ಕೊಟ್ಟಿದ್ದಾನೆ, ನಾನು ಹಾಗಾಗಿ ಹೇಳ್ತಿರ್ತಾನೆ, ಹಮ್ ಗಲ್ಲಿ ಪೆನೈ, ಹಮ್ ದಿಲ್ಲಿ ಪೆನೈ, ಉಸ್ಕು ಪಾರ್ ಕರ್ ಚುಕೆ ಅಂತ. ಇಲ್ಲಿರೋದೇ ಇಲ್ಲ. ವಾರಾಂತ್ಯದಲ್ಲಿ 2 ದಿನ ಇಲ್ಲ 3 ದಿನ ಇದ್ರೆ ಹೆಚ್ಚು. ಸಡನ್ ಆಗಿ ಒಂದೊಂದು ಸಮಯ ಇರ್ತೇನೆ ಕೆಲವೊಂದು ದಿನಗಳಲ್ಲಿ. ಕಾರ್ಯಕ್ರಮಗಳ ಒಂದು ನಿಗದಿತ ಕಾರ್ಯಕ್ರಮಗಳಲ್ಲಿ ಒಂದು ಅದಲು ಬದಲಾವಣೆ, ಏನಾದರೂ ವೇಳಾಪಟ್ಟಿ ಬದಲಾವಣೆ ಆಯಿತು ಅಂದರೆ ಇರ್ತೇನೆ. ಸರಿ ಹೋಗಿಮ್ಮ, ಒಂದು 5 ಅಂದರೆ ನೀವು ನಂಬಲ್ಲ, 50 ಜನಕ್ಕೆ ಇದಿರುತ್ತೆ. ಏನೂ ಇಲ್ಲ. ಆ ಕುಂಕುಮಾರ್ಚನೆ ನೀವು ನಂಬಲ್ಲ, ಕಡಿಮೆ ಅಂದರು 1,00,000 ಕುಂಕುಮಾರ್ಚನೆ ಅಮ್ಮನವರ ಆ ಒಂದು ವಿಶೇಷವಾಗಿ ಮಾಡಿಸಿರ್ತಕ್ಕಂಥದ್ದು. ಕೆಲವರಿಗೆ ಏನೋ ಒಂದು ಸಂಕಲ್ಪವಾಗಿ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ನೀವು ನಂಬಲ್ಲ, ಕಡಿಮೆ ಅಂದರೂ ಒಂದು 1800ಕ್ಕೂ ಮೇಲ್ಪಟ್ಟು ಜನ ಒಂದೇ ದಿನ ಕರೆ ಬುಕಿಂಗ್.
ನಾನೊಂದು 100-108 ಜನಕ್ಕೆ ವ್ಯವಸ್ಥೆ ಮಾಡೋಣ ಅಂದ್ರೆ ಇಲ್ಲ ಗುರುಗಳೇ, ನಮಗೂ ಬೇಕು. ಸರಿ ಆಯ್ತು, ಅದಕ್ಕೊಂದು ದಿನ ವ್ಯವಸ್ಥೆ ಮಾಡಿಸ್ತೇನೆ, ಹೇಳ್ತೇನೆ. ಸದ್ಭಾವನಾ ನನಗೆ ಕೊಟ್ಟಿದ್ದು ನಿಮಗೆ ಹಂಚೋಕೆ, ನನಗಿಟ್ಕೊಳ್ಳೋಕ್ಕಲ್ಲ, ನನಗಿಟ್ಕೊಳ್ಳೋ ಹಾಗೇ ಇಲ್ಲ. ಸದ್ಭಾವನಾ ಅಂಥದ್ದೊಂದು ಭಾವ ಸದಾ ದೇವರು ನನಗೆ ಮಾತ್ರ ಇಂಥದ್ದೊಂದು ಅರ್ಚನಾ, ತೀರ್ಥ, ಪ್ರಸಾದ. ಅದಕ್ಕೆ ಕ್ಷೇತ್ರಗಳಿಗೆ ಹೋದಾಗ ಎಷ್ಟೋ ಜನ ಕ್ಷೇತ್ರಗಳಿಗೆ ಆಗಿರೋಲ್ಲ. ಅದಕ್ಕೋಸ್ಕರ ತೀರ್ಥ ಪ್ರಸಾದ ಒಂದು ಸ್ವಲ್ಪ ತಗೊಬಂದು ಕೊಡ್ತಕ್ಕಂಥದ್ದು. ನಾವು ಮಾಡೋದೇ ಇಲ್ಲ, ಬರೀ ನಮಗೋಸ್ಕರ ತರ್ತೇವೆ. ಇಷ್ಟಿಷ್ಟು ದೊಡ್ಡ ಲಾಡು ತಗೊಬಂದು ತಿಂತ ಕೂತ್ಕೋತೇವೆ. ನಾನು ಸುಪ್ರಭಾತ ಸೇವೆ ನೋಡಿದೆ, ನಾನು ಮೊದಲ ಪೂಜೆ ನೋಡಿದೆ, ನಾನು ಕೊನೆ ಪೂಜೆ ನೋಡಿದೆ. ಅಯ್ಯೋ ಹೋಗಿ. ಸದ್ಭಾವನಾ ಇಲ್ಲವೇ ಇಲ್ಲ. ಇವತ್ತು ಕಲಿಯುಗಕ್ಕೆ ತುಂಬ ಕೊರತೆಯಾಗಿರತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಸದ್ಭಾವನಾ. ಒಳ್ಳೆಯ ಭಾವನೆಗಳೇ ಇಲ್ಲ. ಯಾರನ್ನು ನೋಡಿದ್ರು ಕೂಡ ಏನೋ ದೋಚಿನೇ ಬಂದಿರೋದು, ಅವನು ಯಾರಿಗೋ ತಲೆ ಒಳದೆ ಬಂದಿರೋದು, ಅವನು ಹಿಂಗೆ ಮಾತಾಡೋದು, ಬರೀ ಕೆಟ್ಟದ್ದೇ. ಸರಿ ಆಯ್ತಪ್ಪ, ನೀವು ಮಾಡಿ ನೋಡೋಣ, ನೀವೇ ಮಾಡಿಬಿಡಿ. ಅದನ್ನ ನೀವು ಮಾಡಿಬಿಟ್ಟು ಅಂತ ಕೆಲಸ ಮಾಡಿ ಆ ಸ್ಥಾನಕ್ಕೆ ಬನ್ನಿ. ಆಗೋಲ್ಲ, ಮತ್ತೆ ಮಾತಾಡಬೇಡಿ, ಬೇಕಿಲ್ಲ. ಅಂಥದ್ದೊಂದು ನೆಗೆಟಿವ್ ಕಮೆಂಟ್ಸ್ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ದೊರೆಯ ಸಮೇತ ಬಿಡ್ತಿಲ್ಲ. ಅಯ್ಯೋ ರಾಮಚಂದ್ರ. ನಮ್ಮ ದೇಶದ ದೊರೆಗಳು ರಾಜ್ಯಕ್ಕೆ ಬರ್ತಾರೆ. ವಾಟ್ ಎ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಗೊತ್ತಾ ನಮ್ಮ ರಾಜ್ಯದ ದೊರೆಗಳು ಕೊಟ್ಟಿದ್ದು. ವಾವ್! ಒಂದು ಆ ಪ್ರೆಸೆಂಟೇಷನ್ ಇಂಗ್ಲಿಷಲ್ಲಿ ಯಾವುದೇ ಒಂದು ಟಿಪ್ಪಣಿ ಇಲ್ಲ, ಯಾವುದೇ ಒಂದು ಪೇಪರ್ ಇಲ್ಲ, ಎಂಥದಿಲ್ಲ. ಸರಾಗವಾಗಿ ಸರಳವಾಗಿ ಆಂಗ್ಲ ಭಾಷೆಯಲ್ಲಿ, ಯಾಕಂದ್ರೆ ಅವ್ರಿಗೆ ಕನ್ನಡ ಬರೋಲ್ಲ, ಹೆಂಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೂ ತಗೋ. ವಿ ಆರ್ ಸೇಮ್. ಭಾರತ ಬೇರೆ ಅಲ್ಲ, ಕರ್ನಾಟಕ ಬೇರೆ ಅಲ್ಲ. ಇವತ್ತು ಯಾರೇ ಬಂದ್ರು ಬೆಂಗಳೂರಿಗೆ ಬರ್ತಾರೆ. ಈ ಥರದ್ದು ತುಂಬಾ ಅದ್ಭುತವಾಗಿ ಭಾಷಣ ಮಾಡಿದ್ದಾರೆ. ಅದ್ಭುತವಾಗಿ ಇರತಕ್ಕಂಥ ಕೊರತೆಗಳನ್ನ ಹೇಳಿದ್ದಾರೆ. ನಾವು ಖುಷಿ ಪಡಬೇಕು. ಅರೆ, ವಾಟ್ ವಿ ಆರ್ ಸೀಯಿಂಗ್. ಒಂದು ಚುಕ್ಕಿ ತೋರಿಸ್ಬಿಡಿ ನೋಡೋಣ. ಇಲ್ಲ, ಹುಡುಕೋದು, ಇವ್ರು ಹೀಗೆ, ಇವ್ರು ಹಾಗೆ. ಸದ್ಭಾವನೆ ಇಲ್ಲ. ನಮಗೆ ಇರತಕ್ಕಂಥ ಅತಿ ದೊಡ್ಡ ವಿಕಾರ ಏನ್ ಗೊತ್ತಾ? ಇನ್ನೊಬ್ಬರ ತಪ್ಪುಗಳನ್ನ ಹುಡುಕುವುದೇ. ಬರೀ ಹುಡುಕೋದು ಇಲ್ಲ, ಯಾವ್ದಾದ್ರು ಹಳೇ ತಪ್ಪುಗಳನ್ನ ತೆಗೆದುಕೊಂಡು ಬರೋದು, ಇಡೋದಲ್ಲಿ ತಟ್ಟೆನ. ಅಂತ ವಾಲ್ಮೀಕಿ ಎಷ್ಟು ದೊಡ್ಡ ಕಳ್ಳ, ಡಕಾಯಿತ, ಏನೇನೋ ಆಗಿದೆ ಗೊತ್ತಾ? ಅಲ್ಲೊಂದು ವಿಸ್ಮಯ ನಡೆಯುತ್ತೆ. ನಾರದ ಮಹರ್ಷಿಗಳ ಪರಿಚಯ ಆಗುತ್ತೆ. ಹಿ ಬಿಕಮ್ಸ್ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್. ಏನಾದ್ರೂ ಯೋಚನೆ ಮಾಡ್ಲಿಕ್ಕೆ ಆಗುತ್ತಾ? ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಂಥದ್ದೊಬ್ಬ ಬೇಟೆಗಾರ ಇದ್ದಾನೆ, ದರೋಡೆಕೋರ ಇದ್ದಾನೆ. ವೈ ನಾಟ್ ವಿ ಆಲ್ಸೋ ಬಿಕಮ್ ಲೈಕ್ ದ್ಯಾಟ್? ಆ ರೀತಿ ಯೋಚನೆ ಇಲ್ಲವೇ ಇಲ್ಲ. ಸದ್ಭಾವನಾ, ಆರುದ್ರ ನಕ್ಷತ್ರ. ನೀವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇನ್ನೊಬ್ಬರ ಬಗ್ಗೆ ಒಳ್ಳೇದು ಯೋಚನೆ ಮಾಡಿ ನೋಡಿ, ಎಷ್ಟು ತೃಪ್ತಿ ಕೊಡುತ್ತೆ. ಬೇಡಪ್ಪ, ಕೆಟ್ಟದ್ದು ಕೇಳಬೇಡಿ, ಕೆಟ್ಟದ್ರ ಬಗ್ಗೆ ಆಲೋಚಿಸಬೇಡಿ, ಕೆಟ್ಟ ಕಮೆಂಟ್ ಹಾಕ್ಬೇಡಿ. ನಮ್ಗೆ ಇಷ್ಟ ಆಗಿಲ್ವ ಆ ಪ್ರೋಗ್ರಾಮ್ ಚೇಂಜ್ ಮಾಡ್ಬೇಡಿ. ನನ್ನ ಪ್ರೋಗ್ರಾಮ್ನು ಅಷ್ಟೇ ನೋಡ್ಬೇಡಿ. ನಿಮಗೆ ತೃಪ್ತಿ ಇಲ್ಲ, ಬರೀ ಬೋಧನೆ ಮಾಡ್ತಾನೆ, ಇನ್ನೊಂದು ಹೇಳ್ತಾನೆ, ಇರ್ಲಿಪ್ಪ, ಆಗ್ಲಿ. ಎಲ್ಲಾ ತರದ ವ್ಯಕ್ತಿಗಳು ಇದ್ದಾರೆ, ಆಗಲಿ. ನನ್ಗೇನು ಇದರಿಂದ ಕಳ್ಕೊಳ್ಳೋದೇನೂ ಇಲ್ಲ. ನೀವು ಅದರಿಂದ ಪಡ್ಕೋತಿಲ್ಲ ಅಂದ್ರೆ ನೋಡ್ಬೇಡಿ. ಇನ್ನೊಂದು ಹೇಳ್ತಾರೆ ಅತಿ ವಿಶೇಷವಾಗಿ, ಮೂರನೇದು ಸತ್ಪ್ರವರ್ತನ. ಒಬ್ಬ ಮನುಷ್ಯ ಒಂದು ಸ್ಥಾಯಿಗೆ ಬರ್ತಿದ್ದಾಗ ಯಾರು ಬೇಡ ಅನ್ಸುತ್ತೆ ಮಕ್ಕಳು. ಎಲ್ಲೋ ಪ್ರಕೃತಿ ಜೊತೆ ಇರಬೇಕು ಅನ್ಸುತ್ತೆ. ನೀವು ನಂಬ್ತೀರಾ? ಪ್ರಕೃತಿ ಜೊತೆಯಲ್ಲಿ ನೀವೇನಾದ್ರೂ ತಿಂಗಳಲ್ಲಿ ಒಂದು 3 ರಿಂದ 5 ದಿನ ಯಾವುದಾದ್ರೂ ಕಾಡಿನಂಚಿನ ಮನೆ, ಆ ಪ್ರಕೃತಿ ಜೊತೆ ಇದ್ದು ಬನ್ನಿ. ನಿಮಗೆ ಗೊತ್ತಿದೆಯಾ ಎಂತ ಒಂದು ಇಮ್ಯುನಿಟಿ ಬೂಸ್ಟ್ ಆಗಿರುತ್ತೆ ಅಂತ? ಇಟ್ ಈಸ್ ಮೆಡಿಕಲಿ ಪ್ರೂವ್ಡ್. ಜಾಪನೀಸ್ ಸೈಂಟಿಸ್ಟ್ ಪ್ರೂವ್ ಮಾಡ್ತಾರೆ. ಅದಕ್ಕೆ ನೋಡಿ, ಆದಿವಾಸಿಗಳು, ಕಾಡಿನ ಒಂದು ಹತ್ರ ಇರ್ತಕ್ಕಂಥವ್ರು, ಹಳ್ಳಿಗಾಡಿನ ವ್ಯಕ್ತಿಗಳು, ತೋಟದಲ್ಲಿರೋರು, ಅವರ ಒಂದು ಇಮ್ಯುನಿಟಿ ಶಕ್ತಿ ಬೇರೆ. ಇಟ್ಸ್ ಅ ಮಿನಿಮಮ್ 30 to 40% ಇಮ್ಯುನಿಟಿ. ಕಾಯಿಲೆಗಳಿರ್ತವೆ, ಬಟ್ ತಡ್ಕೊಳ್ಳೋ ಶಕ್ತಿ ನಮಗೇ ಗೊತ್ತಿಲ್ಲದೆ ಆ ಒಂದು ಮರಗಳು ಕೆಲವೊಂದು ಗ್ಯಾಸ್ಗಳನ್ನ, ಕೆಲವೊಂದು ವಾತಾವರಣವನ್ನ ಸೃಷ್ಟಿ ಮಾಡಿರ್ತವಂತೆ. ಅದ್ರ ಒಳಗಡೆ ಹೋದಾಗ ಆ ಕಾಡು, ಜಲ, ತೋಟ, ನಮ್ಮಲ್ಲೊಂದು ಅದ್ಭುತ ಜೈವಿಕ ಬದಲಾವಣೆಗಳಾಗುತ್ತವೆ ಅಂತಕ್ಕಂಥದ್ದು. ಒಂದು
ಪಶು ಪಕ್ಷಿ ಪ್ರಾಣಿಗಳು ಕಾಡು ಮರಗಳೇ ಅಂಥದ್ದೊಂದು ವಿಸ್ಮಯ ಮಾಡ್ಬೇಕಾದ್ರೆ ನಾವೆಷ್ಟು ಸತ್ಪ್ರವರ್ತನೆಯಿಂದ ನಡ್ಕೋಬೇಕು ಯೋಚನೆ ಮಾಡೋಣ. ವಿ ಶುಡ್ ಗೆಟ್ ಔಟ್, ಲೆಟ್ ಇಟ್ ಗೋ. ಬಿಟ್ಟು ಕೊಡ್ತಕ್ಕ ಹೋಗಿ ಬಿಡೋ, ಬೇಡ. ತಿಂಗಳಲ್ಲಿ ಒಂದು ದಿನವಾದರೂ ನಿಮಗೋಸ್ಕರ ಬದುಕಿ ಒಂಟಿಯಾಗಿರಲು ಅಭ್ಯಾಸ ಮಾಡಿ. ನಾನೇನು ಮಾಡ್ತಿದ್ದೇನೆ, ನನ್ನ ಆಲೋಚನೆ ಏನು, ನನ್ನ ವಿವೇಚನೆ ಏನು, ನಾನು ನಡೀತಿರೋ ದಾರಿ ಏನು, ನಾನು ಹೇಗೆ ನಡ್ಕೋತಿದ್ದೇನೆ, ನನ್ನ ಸುತ್ತಮುತ್ತ ಏನು ನಡೀತಿದೆ, ನಾನು ಯಾಕೆ ಹೀಗಿರಬೇಕು, ನನಗೇನು ಇಂಥ ಒಂದು ಹುಚ್ಚು ಬುದ್ಧಿ, ಎಲ್ಲೋ ಒಂದು ಕೆಲವೊಂದು ಅಭ್ಯಾಸಗಳಿಗೆ, ದುರಾಭ್ಯಾಸಗಳಿಗೋ ಇನ್ನೊಂದಕ್ಕೋ ಅಲ್ಲೊಂದು ಏನೋ ಒಂದು ಸೆಳೆತ ಆಗಿ ಸಿಕ್ಕಾಕೋಬಿಟ್ಟಿರ್ತಾರೆ. ಸೊ ವಿ ಆರ್ ಜಸ್ಟ್ ಗಾಟ್ ಕನೆಕ್ಟೆಡ್, ವಿ ಆರ್ ಜಸ್ಟ್ ಗಾಟ್ ಸ್ಟ್ರಕ್. ಅಲ್ಲಿ ಎಳೆದಾಟಿಗೆ ತಂದು ನಿಲ್ಸ್ಕೊಬಿಟ್ಟಿದ್ದೇವೆ. ಒಂದು ಒಳ್ಳೆ ಮಾತು ಮಾತಾಡೋಣ, ಒಂದು ಒಳ್ಳೆ ಹೆಜ್ಜೆ ಇಡೋಣ, ಲಿಟ್ಲ್ ಒಂದು ಹೆಜ್ಜೆ, ದಿನ ಒಂದು ಒಳ್ಳೆ ಮಾತು, ದಿನ ಒಂದು ಒಳ್ಳೆ ಶ್ಲೋಕ ಕೇಳೋದು, ದಿನ ಒಂದು ಏನಾದ್ರೂ ಒಂದು ಒಳ್ಳೆಯದನ್ನ, ಒಂದು ಪುಟ್ಟದಾಗಿ ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕವನ್ನಾದರೂ, ಭಗವದ್ಗೀತೆಯ ಒಂದು ಶ್ಲೋಕವನ್ನಾದರೂ, ಸುಂದರಕಾಂಡದ ಒಂದು ಶ್ಲೋಕವನ್ನಾದರೂ, ದೊಡ್ಡ ದೊಡ್ಡ ಹಿರಿಯರು ತುಳಸಿದಾಸರು, ಸರ್ವಜ್ಞರು, ಕನಕದಾಸರು, ಪುರಂದರದಾಸರು, ರಾಘವೇಂದ್ರ ತೀರ್ಥರು, ವ್ಯಾಸತೀರ್ಥರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಆಚಾರ್ಯ ಪರಂಪರೆ, ನಮ್ಮ ದೇಶದ್ದು, ನಮ್ಮ ಹಿರಿಯರು, ಶ್ರೀಕೃಷ್ಣ ದೇವರಾಯ, ಈ ಥರದ್ದೆಲ್ಲ ಒಂದು ಯಾವುದಾದ್ರೂ ಒಂದು ಸಂಸ್ಕಾರ ತಿಳ್ಕೊಳ್ಳೋಣ, ಕಲ್ತ್ಕೊಳ್ಳೋಣ, ನಾವದನ್ನು ಅಳವಡಿಸಿಕೊಳ್ಳೋಣ. ಯಾರಾದರೂ ಒಂದು ಒಳ್ಳೇದು ಹೇಳ್ತಿದ್ರೆ ಕಸನ್ ತಗೊಂಡೋಗಿ ರೋಡಲ್ಲಿ ಹಾಕೋದು, ಬೀರಿ ಅಸಹ್ಯ ಮಾಡಿಡೋದು, ಆ ಒತ್ತಡಕ್ಕೆ ಒಳಗಾಗೋದು, ಸತ್ಪ್ರವರ್ತನ, ಈ ಮೂರು ಇಟ್ಕೊಂಡ್ರೆ ಮಕ್ಕಳೇ ಬಾ ಇದ್ರೆ ಅವನ ಜೊತೆಲಿ ಇರಬೇಕು. ಎಂತ ನಮ್ಗೇನು ಬರಲ್ಲ ಪರವಾಗಿಲ್ಲ, ನಮ್ಗೇನು ಗೊತ್ತಿಲ್ಲ ಪರವಾಗಿಲ್ಲ, ನಾವು ತುಂಬ ಓದ್ಕೊಂಡಿಲ್ಲ ಪರವಾಗಿಲ್ಲ, ತುಂಬ ಅಧಿಕಾರ ಇಲ್ಲ ಪರವಾಗಿಲ್ಲ, ಇಷ್ಟು ಕಸ ಇಲ್ಲ ಅಂತೀನಿ ನಾನು, ನನ್ನ ಹತ್ರ ಇಷ್ಟು ಪ್ರಸಾದ ಇದೆ ಸಾಕು, ಭಗವಂತ ಕೊಟ್ಟಿರ್ತಕ್ಕಂಥ ಇಷ್ಟು ವಿಭೂತಿ ಇದೆ, ಆ ವಿಭೂತಿ ಇಷ್ಟು ಸಾಕು. ಅದು ಈಗ ಇಟ್ಕೊಂಡಿದ್ದೀನಿ ಅದೆಲ್ಲ ಏನು ಬೇಡ, ಇಲ್ಲೆಲ್ಲ ಹಚ್ಕೊಂಡಿದ್ದೀನಿ ಪೂರ್ತಿ ಹಚ್ಕೊಂಡು ಅದೆಲ್ಲ ಬೇಡ, ಇಷ್ಟಿದೆ ಸಾಕು. ನೋಡಿ, ತುಂಬಾ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಆದಷ್ಟು ಸತ್ಸಂಗ, ಸದ್ಭಾವನ, ಸತ್ಪ್ರವರ್ತನ, ಇನ್ನೊಬ್ಬರ ಬಗ್ಗೆ ಒಳ್ಳೆ ಭಾವನ, ಹಾಗೆ ಸತ್ಪ್ರವರ್ತನ ಬೇಡ. ನಮ್ಮಿಂದ ಇನ್ನೊಬ್ರಿಗೆ ನೋವಾಗೋದು ಬೇಡ. ಕಿತ್ಕೊಳ್ಳೋದು, ಮೋಸ ಮಾಡೋದು, ಸುಳ್ಳು ಹೇಳೋದು, ಬೇರೆ ರೀತಿಯಲ್ಲಿ ದುಡ್ಡು, ಅನೈತಿಕ ರೀತಿಯಲ್ಲಿ ದುಡ್ಡು, ಅನ್ಯಾಯ ಮಾರ್ಗದಲ್ಲಿ ದುಡ್ಡು, ಅಧರ್ಮ ರೀತಿಯಲ್ಲಿ ಪದವಿ. ಸರಿ, ಎಷ್ಟು ದಿನ ಇರ್ತೀರಪ್ಪ, ಎಷ್ಟು ದಿನ ಇರ್ತೀರಿ? ಆ ಒಂದು ಧರ್ಮರಾಯರನ್ನ ಯಕ್ಷ ಕೇಳ್ತಾನೆ. ಅಲ್ಲೊಂದು ಶವದ ಮುಂದ್ಗಡೆ ಕುತ್ಕೊಂಡು ಅಳ್ತಿರ್ತಾರೆ. ಇದು ಏನು ಹೇಳ್ತೀಯ ಅಂತ ಹೇಳಿದ್ರೆ, ಅಯ್ಯೋ ಅವನಿಗೆ ಗೊತ್ತಿಲ್ಲ, ಸತ್ತೋದ್ ಶವದ ಮುಂದ್ಗಡೆ ಅಳ್ತಿದ್ದಾನೆ, ನಾಳೆ ಅವನ ಮುಂದ್ಗಡೆನೂ ಇನ್ನೊಬ್ರು ಕುತ್ಕೊಂಡು ಅಳ್ತಾರೆ ಅಂತ. ಅಳ್ತಿದ್ದಾನಲ್ವಾ, ಇನ್ಮೇಲಾದ್ರೂ ನಾನು ಒಳ್ಳೇದು ಮಾಡ್ಕೋಬೇಕು, ಈ ಶರೀರ ಶಾಶ್ವತ ಅಲ್ಲ, ಬಿಟ್ಟು ಹೋಗುತ್ತೆ. ಸೊ ಇರುವಷ್ಟು ದಿನ ನಾನು ಆದಷ್ಟು ಅದನ್ನ ಸದುದ್ದೇಶಕ್ಕೆ ಬಳಸಿಕೊಳ್ಳಬೇಕು, ಒಳ್ಳೆಯದಕ್ಕೆ, ಒಳ್ಳೆ ಕಾರ್ಯಕ್ಕೆ. ಇಲ್ಲವೇ ಇಲ್ಲ. ಸ್ವಲ್ಪ ಬದಲಾಗಿ ಮಕ್ಕಳೇ, ಯೋಚನೆ ಮಾಡಿ ನೋಡಿ, ನಿಮಗೆ ನೆಮ್ಮದಿ ಬೇಕಾ? ಈ 100 ಜನ ಬೇಡ, 100 ಕೋಟಿ ಬೇಡ. ನಿಜ ಹೇಳ್ತಾನೆ, 100 ಕೋಟಿ ಇದ್ದವನು ತಿನ್ನೋದು ಇಷ್ಟೇ ಬೊಗಸೆ ಊಟ ಅಷ್ಟೇ, ಮೈಯೆಲ್ಲ ಅದ್ರ ಜೊತೆಲಿ ಒಂದು 10-20 ಟ್ಯಾಬ್ಲೆಟ್. ಅಯ್ಯೋ ನಾನು ನೋಡ್ಬಿಟ್ಟಿದ್ದಾನೆ, ಅಂತಿಂತವ್ ನಾನು ನೋಡಿಲ್ಲ. ಒಬ್ಬ ವ್ಯಕ್ತಿ ಒಂದು ಹೊತ್ತಿಗೆ ಸುಮಾರು 8 ಟ್ಯಾಬ್ಲೆಟ್ ತಗೋತಾನೆ, ದಿನಕ್ಕೆ 4 ಬಾರಿ, 30-32. ತುಂಬಾ ಆತ್ಮೀಯ ಶ್ರೇಷ್ಠಿ. ಯಾಕೆ ಹೇಳ್ತೀರ? ಹೊಟ್ಟೆ ಎಲ್ಲ ಉರಿಯುತ್ತೆ, ತುಂಬಾ ಒಳ್ಳೆ ಮನುಷ್ಯ, ಆದರೆ ಮೈಯೆಲ್ಲ ಕಾಯಿಲೆ. ದುಡ್ಡು ಮಾತ್ರ ಕೇಳಬೇಡಿ. ಒಂದು ಕಡಿಮೆ ಅಂದ್ರೆ ಒಂದು 25 kg ಬಂಗಾರ ಇದೆ ಅವ್ರ ಮನೆಯಲ್ಲಿ, 25 kg ಕಡಿಮೆ. ಗನ್ಮ್ಯಾನ್ಗಳಿದ್ದಾರೆ, ನಾನು ನೋಡಿದಾಗೆ ಅವ್ರು ಹಾಕೊಂಡಿರೋದು ಅದಕ್ಕೂ ಮೀರಿ ಇರ್ಬೋದು, ಒಂದು 100-150 kg ಇರಬಹುದು. ಕಡಿಮೆ ಎಂದರೂ 100 ಕೋಟಿಯ ವರಮಾನ ವರ್ಷಕ್ಕೆ ಬರುತ್ತೆ. ನೆಮ್ಮದಿ ಇಲ್ಲ ಅಲ್ಲಿ, ವಿಶೇಷವಾಗಿ ಸತ್ಸಂಗವೇ ಇಲ್ಲ, ಯಾರೂ ಇಲ್ಲ, ಸದ್ಭಾವನೆಯೂ ಇಲ್ಲ. ಯಾವಾಗ್ಲೂ ಭಯದಲ್ಲೇ ಬದುಕ್ತಾನೆ. ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ, ಇನ್ನೊಂದು ಅವ್ರ ಹಿಂಗೆ. ಸತ್ಪ್ರವರ್ತನ ಅದಂತೂ ಇಲ್ಲವೇ ಇಲ್ಲ. ಪತ್ನಿಗೇ ನೋವು, ಮಕ್ಕಳಿಗೂ ನೋವು. ನೋಡ್ಬಿಟ್ಟಿದ್ದಾನೆ, ಆ ತಾಳಿದ ಒಂದು ಮಾತಿಗೆ ಮನೆಯಲ್ಲೇ ಒಂದು ದುರಂತ ನಡೆದು ಬಿಟ್ಟಿದ್ದಾರೆ, ಕುಟುಂಬದಲ್ಲಿ ದುರಂತ ನಡೆದು ಬಿಟ್ಟಿದೆ. ಏನ್ ರಾಯರೇ ಇದು ಅಂದ್ರೆ, ನಾನು ಹೀಗೆ ಸರಿ
ನಾವು ದೂರ ಇರಬೇಕಷ್ಟೆ. ಇಲ್ಲ, ನಾವು ಜಾಸ್ತಿ ಹೇಳೋಕೆ ಹೋದ್ರೆ ತಪ್ಪಾಗಿ ಕಾಣಿಸುತ್ತೆ. ಸೊ ನನಗೆ ಗೊತ್ತು, ನಿನಗೆ ಕೆಟ್ಟ ಕಾಲ ಬಂದಾಗ ನಾನು ಇದ್ದೇ ಇರ್ತೇನೆ. ಹೋಗಿ, ಯಾಕಂದ್ರೆ ನಾನು ಕೆಟ್ಟವನು, ಈಗ ನಾನು ಕೆಟ್ಟವನು. ನಿನಗೆ ಒಳ್ಳೆ ಸಮಯ ಇದೆ, ನೀನು ನನ್ನ ಹತ್ರ ಬರಬೇಡ. ನಾನು ಯಾವಾಗಲೂ ಹೇಳ್ತಿರ್ತಾನೆ, ನಿನಗೆ ಕೆಟ್ಟದಾಗಿದೆ, ಸೊ ನಾನು ಕೆಟ್ಟವನು, ನಾನು ಇದ್ದೇನೆ, ನಿಂತ್ಕೋತೇನೆ, ಮಾತಾಡ್ತೇನೆ, ಗೈಡೆನ್ಸ್ ಮಾಡ್ತೇನೆ. ಒಳ್ಳೇದಕ್ಕೆ 108 ಜನ ಜೈಕಾರಗಳ ಹಾಕೋರಿದ್ದಾರೆ. ಸೊ ಇವತ್ತು ಅಂಥದ್ದೊಂದು ಆರಿದ್ರ ಬರತಕ್ಕಂಥ ಈ ಗ್ರಹಣ ಛಾಯೆಗೆ ಇವತ್ತಾಯ್ತು ಅಂದರೆ ನೋಡಿ, ಒಂದು 11 ಜನಕ್ಕೋ 3 ಜನಕ್ಕೋ ನಿಮ್ಮ ಶಕ್ತಿ ಅನುಸಾರ ದವಸ ಧಾನ್ಯ ಏನಾದರೂ ಶಿವಯ್ಯ ತೃಪ್ತಿ ಆಗೋದೇನು ಗೊತ್ತಾ, ಇನ್ನೊಬ್ಬರ ಹಸಿವೆ ಆ ಕರ್ಮದಲ್ಲಿರುತ್ತೆ. ಇವತ್ತೇನಾದರೂ ಒಂದು ಶಿವಯ್ಯನ ಹೆಸರಿನಲ್ಲಿ ನಿಮ್ಮ ಸುತ್ತಮುತ್ತ ಆಫೀಸು ಕೆಲಸ ಕಾರ್ಯ ಅಲ್ಲೊಂದು ದಾನವೋ ಪ್ರಭಾವವೋ ಮಾಡ್ತಕ್ಕಂಥದ್ದು ಮಾಡಿ, ಕಾಪಾಡುತ್ತಾನೆ ಶಿವಯ್ಯನೇ ಬಂದು. ದೇವೋಂಕ ದೇವ್ ಮಹಾದೇವ್ ಮೇರಾ ಸದಾಶಿವ. ನನ್ನ ಶಿವಯ್ಯ ಇರ್ತಾನೆ ಮಕ್ಕಳು, ನನ್ನ ಶಂಕರಯ್ಯ ಇರ್ತಾನೆ ಮಕ್ಕಳು. ಯಾರೂ ಇರೋದ ಜಾಗದಲ್ಲಿ ನಿಮಗೆ ಕಾವಲಾಗಿ ನಿಮ್ಮ ಕಣ್ಣೀರಿಗೆ ಅಲ್ಲಿ ಕುತ್ಕೊಂಡು ಆ ಒಂದು ಕಟ್ಟೆನ ಸುಡ್ತಿದ್ರೆ, ಹಾಗೇ ನೀವು ದಹಿಸ್ತಿದ್ರೆ, ಅಯ್ಯ ಅಂತಿದ್ರೆ, ನಾನು ಇದೀನಿ ಬಾರೋ ಅಂತ ತೊಡೆ ಮೇಲೆ ಕುಂದಿರ್ಸ್ಕೊತಾನೆ, ಸವರ್ತಾನೆ. ಇನ್ಯಾರೂ ಇಲ್ವಾ ಶಿವಯ್ಯ ಅಂದರೆ, ನಾನು ಇದ್ದೀನಲ್ವೇನೋ ಅಂತಾನೆ. ನನ್ನ ಮಾತು ಕೇಳಿ, ಆರುದ್ರ ನಕ್ಷತ್ರ ಸತ್ಯವೇ ಶಿವ. ಇದೆಲ್ಲ ಬೇರೆ ಏನೋ ಬೂಟಾಟಿಕೆ, ಜೂಜಾಟಿಕೆ, ಮಂಗಮಾಯ. ಈ ಬದುಕು ಮಾಯವಾಗಿಬಿಡುತ್ತೆ, ಹೊರಟೋಗ್ಲಿಕ್ಕೆ ನಾವು ಬಂದಿರೋದು, ಇರ್ಲಿಕ್ಕಲ್ಲ. ಬೇಕು ಇರೋಷ್ಟನ್ನ ಬದುಕೋಣ, ಬಟ್ ಈ ರೀತಿ ವಿಪರೀತ ದಾಹಕ್ಕೆ ಬೇಡ. ಆರುದ್ರ ಅಲ್ವಾ, ಗಂಟಲಿನ ವಿಷ ಆರುದ್ರ ಅಂದ್ರೆ. ಸೊ ಹೋಗಿ, ಅದಕ್ಕೆ ಆರುದ್ರ ನಕ್ಷತ್ರದವರು ಪುಸುಕ್ಕಂತ ಏನಾದರೂ ಮಾತಾಡ್ಬಿಡ್ತಾರೆ, ಪುಸುಕ್ಕಂತ ಏನಾದರೂ ಕಟ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಶತ್ರುಗಳು ಜಾಸ್ತಿ. ಯಾರು ಗೊತ್ತಾ? ಹಿತಶತ್ರುಗಳೇ. ಶಿವ ಜೊತೆಯಲ್ಲಿದ್ದವರೇ, ತಮ್ಮವರೇ, ತಮ್ಮ ಮನೆಯವರೇ, ತಮ್ಮ ಕುಟುಂಬದವರೇ, ಹೆತ್ತ ತಾಯಿ ಕೂಡ ನಾನು ನೋಡಿದ್ದೇನೆ ಆರುದ್ರ ನಕ್ಷತ್ರಕ್ಕೆ. ಅತ್ತ ತಂದೆ ಕೂಡ ಅಲ್ಲೊಂದು ನೋವು, ಅವ್ರ ಪರವಾಗಿ ನಿಂತಿರೋಲ್ಲ, ಅಲ್ಲೇನೋ ಒಂದು ವಿಘ್ನ ಇದೆ. ಮಕ್ಕಳ ಸಮೇತ ನೋವಾಗುತ್ತೆ, ಕುಟುಂಬದ ಸಮೇತ ನೋವಾಗುತ್ತೆ. ಆರುದ್ರನ ನಾನು ಅನುಭವಿಸಿರೋದು ನೋಡಿದ್ದೇನೆ. ಅದರ ಒಂದು ಹತ್ತಿರಕ್ಕಿದ್ದೇವಲ್ವಾ. ಒಳ್ಳೆದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಶನಿಯ ವಕ್ರ ಫಲ ಕೂಡ ಉಂಟು. ಕುಂಭರಾಶಿಗೆ ಹೇಗಿದೆ ಅಂತಕ್ಕಂಥದ್ದೆಲ್ಲ ಹೇಳಬೇಕು. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಶನಿ ವಕ್ರಫಲ ಕುಂಭರಾಶಿಗೆ ಸಾಡೆ ಸಾತಿ ಗುರುಗಳೇ, ಕೊನೆ ಹೆಜ್ಜೆ ಗುರುಗಳೇ ಅನ್ನತಕ್ಕಂಥದ್ದು ಒಂಚೂರು ಉಸಿರಾಡ್ತಿದ್ದೀರಿ ಯಾಕೋ. ಗುರು ಬೇರೆ ಪಂಚಮಕ್ಕೆ ಬಂದಿದ್ದ, ಒಂದು ಸ್ವಲ್ಪ ಉಸಿರಾಡ್ತಿದ್ರಿ ಯಾಕೋ. ಈ 1-1.5 ತಿಂಗಳಿಂದ ಎಳೆದಾಟ, ಮಸುಕು ಮಸುಕು ಚೀಕಟ್ಟಿಲೋ ಹಿಂಗಾಗ್ಬಿಟ್ಟಿದೆ. ಅಲ್ಲೆಲ್ಲೋ ಕಗ್ಗತ್ತಲು ಮಲ್ಲೆ ಪೂಲ ತೋಟಲಲ್ಲೂ ಅಂತಾನು ಬರುತ್ತೆ ಇದೆ. ಅವನು ವಕ್ರವಾಗಿ ಏನೋ ನೋಡ್ತಿದ್ದಾನೆ, ಧನಸ್ಥಾನದಲ್ಲಿ ವಕ್ರ. ಸೊ ನಿಮ್ಮನ್ನ ಬೇರೆ ಏನೋ ಶಾರ್ಟ್ ಕಟ್ಟು
ಬೇರೆ ಏನೋ ಇನ್ನೊಂದು ಭಾವ ಕೆಳಿತಕ್ಕಂಥದ್ದು ಮಾಡ್ತಾನೆ ನೋಡ್ಕೊಂಡು ದಿಢೀರ್ ರೂಟು ಈಸ್ ಆಸ್ಪೆಕ್ಟಿಂಗ್ ದಿ ಲಗ್ನದಲ್ಲಿ ರಾಹು ದಿಗ್ಬಲಿ. ಕುಜನ್ ನಕ್ಷತ್ರ ಕೇಂದ್ರದಲ್ಲಿ ಶನಿ ವಕ್ರ ಆಗುವಾಗ ಕುಜನನ್ನ ನೋಡ್ತಿದ್ದಾನೆ. 10ನೇ ಭಾವದಿಂದ ರಾಹು. ವಾವ್. ಸೊ ಅಲ್ಲೊಂದು ಭೂಮಿ, ಮನೆ, ಜಾಗ, ಅಲ್ಲೊಂದು ಮನೆ, ಕುಟುಂಬ, ಜವಾಬ್ದಾರಿಗಳು, ಒಡ ಹುಟ್ಟಿದವರು ಎಲ್ಲ ಒಂಥರ ಏನೇನೋ ಅಯೋಮಯವಾಗಿ ಕಾಣಿಸ್ತಿರ್ತಕ್ಕಂಥ ಒಂದು ಭಾವ. ವಿಪರೀತ ದೈವ ದರ್ಶನಗಳಾಗುತ್ತೆ, ಪ್ರಯಾಣಗಳಾಗುತ್ತೆ, ಕೆಲವರಿಗೆ ಅಂತಾರಾಷ್ಟ್ರೀಯ ಪ್ರಯಾಣಗಳು ಆಗತಕ್ಕಂಥದ್ದುಂಟು, ಮೋಕ್ಷಪುರಿಗಳ ದರ್ಶನ, ಮೋಕ್ಷ ನದಿಗಳ ಸ್ನಾನವನ್ನ ಮಾಡತಕ್ಕಂಥದ್ದು, ಜಗನ್ಮಾತೆಯ ದರ್ಶನ ಮಾಡತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥ ಒಂದು ಸಂಕಲ್ಪ, ಸಂಗಾತಿಯ ಸಹಕಾರ ಬರ್ತಕ್ಕಂಥದ್ದು, ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ, ಮಕ್ಕಳಿಲ್ಲದವರಿಗೆ ಅಲ್ಲೊಂದು ಪುತ್ರ ಯೋಗ, ಮದುವೆ ಯೋಗ. ಆದ್ರೆ ಮದುವೆ ಆಗತಕ್ಕಂಥವ್ರಿಗೆ ಅಲ್ಲೊಂದು ಕಿಟಿಪಿಟಿ, ಅಲ್ಲೊಂದು ಕಿರಿಕಿರಿ ಉಂಟು ನೋಡಿಕೊಂಡು. ಇಷ್ಟಪಟ್ಟು ಮದುವೆ ಆಗುವವರಿಗೆ ಒಂದು ಪೂರ್ಣ ಮದುವೆ ಯೋಗ. ಲವ್ ಮ್ಯಾರೇಜ್ ಆಗಿರೋರಿಗೆ ಸೂಪರ್, ಅರೇಂಜ್ ಮ್ಯಾರೇಜ್ ಆಗಿರೋರಿಗೂ ಸೂಪರ್. ಬಟ್ ಈಗ ಮದುವೆಯ ವಿಚಾರಕ್ಕೆ ಹೋಗ್ತಿರ್ತಕ್ಕಂಥವ್ರಿಗೆ ಗುರು ಅಸ್ತಂಗತ, ಶುಕ್ರ ಅಸ್ತಂಗತ, ಶುಕ್ರ ನೀಚ, ಸ್ವಲ್ಪ ಎಚ್ಚರಿಕೆ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಒಂದು ಸ್ವಲ್ಪ ಕಿಟಿಪಿಟಿ. ಅಕ್ಕಪಕ್ಕ ಮನೆ, ನಿಮ್ಮ ಸ್ವಂತ ಮನೆಯಲ್ಲಿ ಏನೋ ಒಂದು ಗಜಿಬಿಜಿ ಇದೆ, ಸರ್ಪಗಳು ಸ್ವಲ್ಪ ಸುತ್ತಾಡ್ತಿರೋದು, ಕೆಲವೊಂದು ಪ್ರೇತಾತ್ಮಗಳು ಕನ್ಸಲ್ ಬರೋದು, ಸತ್ತೋದವ್ರ ಕನ್ಸಲ್ ಬರೋದು, ಹಿರಿಯರು ಕನ್ಸಲ್ ಬರೋದು, ಯಾವುದೋ ದೇವಿ ಕನ್ಸಲ್ ಬರೋದು, ಒಂಥರ ವಿಚಿತ್ರವಾಗಿ ಕೆಲವೊಂದು ಕೋರಿಕೆಗಳನ್ನ ಮಾಡಿಸ್ತದೆ. ಕೆಲವು ಅಭ್ಯಾಸಗಳು ಮಹಾ ದುರಭ್ಯಾಸಗಳಾಗಿ ಬದಲಾಗತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ. ಒನ್ ಆಫ್ ದ ಬೆಸ್ಟ್ ಟೈಮ್ ಈ 137-138 ದಿನ. ಯಾರು ಗೊತ್ತಾ? ಮಿಲಿಟರಿ, ಪೊಲೀಸು, ಡಿಫೆನ್ಸು, ಮ್ಯಾನೇಜ್ಮೆಂಟು, ಅಡ್ಮಿನಿಸ್ಟ್ರೇಷನು, ದಂಡಾಧಿಕಾರಿ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವ್ಯವಸ್ಥೆ, ಸಂಸ್ಥಾ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ, ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರಿಗೆ, ಆಕ್ಟಿಂಗು, ಪ್ರೊಡ್ಯೂಸರು, ಮೆಡಿಯಾ, ಡಾನ್ಸು, ಭರತನಾಟ್ಯ, ವೈದಿಕ, ಜ್ಯೋತಿಷ್ಯ, ಆಗಮ, ಸೂರ್ಯ ಬ್ಯೂಟಿಫುಲ್ ಆಗಿ ಕೂತಿದ್ದಾನೆ, ಗುರು ಬ್ಯೂಟಿಫುಲ್ ಆಗಿ ಕೂತಿದ್ದಾನೆ. ವಾಕ್ಸ್ಥಾನ, ಕುಂಭರಾಶಿಗೆ ವಾಕ್ಸ್ಥಾನ ನೋಡ್ತಕ್ಕಂಥದ್ದು. ನೀವು ನುಡಿದಿದ್ದು ನಡೆಯುತ್ತೆ. ಇಫ್ ಯು ಆರ್ ಇನ್ ಧಾರ್ಮಿಕ ವೃತ್ತಿಗಳು, ಧಾರ್ಮಿಕ ವ್ಯವಸ್ಥೆಗಳು, ಧಾರ್ಮಿಕ ಕೆಲಸಗಳು, ಧಾರ್ಮಿಕ ಕಾರ್ಯಗಳು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಕುಂಭರಾಶಿಯವರಿಗೆ ಒನ್ ಆಫ್ ದ ಬೆಸ್ಟ್ ಟೈಮ್. ಸ್ವಲ್ಪ ವಿಪರೀತ ಖರ್ಚಾಗತಕ್ಕಂಥ ಒಂದು ಭಾವ ಉಂಟು. ಅಷ್ಟಮಾಧಿಪತಿ ಬುಧ ದಿಗ್ಬಲಿಯಾಗಿ ಕುಳಿತಿರೋದ್ರಿಂದ ವಿಪರೀತ ಖರ್ಚಾಗ್ತಕ್ಕಂಥದ್ದು ಉಂಟು. ಅನಗತ್ಯ ಖರ್ಚುಗಳು ಸ್ವಲ್ಪ ಸುತ್ತಾಕೊಳ್ತಕ್ಕಂಥದ್ದುಂಟು. ಕುಟುಂಬದ ಪರವಾಗಿ ಒಂದು ದೊಡ್ಡ ಭೂಮಿಯ ವಿಚಾರದಲ್ಲಿ ಒಂದು ಲಾಭವೂ ಕೂಡ ನೋಡ್ತಕ್ಕಂಥದ್ದುಂಟು. ಇಂಡಸ್ಟ್ರಿಯಲಿಸ್ಟ್ಗಳಾಗಿದ್ದೀರಾ, ಇಂಡಸ್ಟ್ರಿ ಕಟ್ಟಿದ್ದೀರಾ, ಫ್ಯಾಕ್ಟ್ರಿಗಳಲ್ಲಿ ನಡೆಸ್ತಿದ್ದೀರಾ, ಎಲೆಕ್ಟ್ರಿಸಿಟಿ, ಫೈರು, ಬೆಂಕಿ, ರಿಯಲ್ ಎಸ್ಟೇಟು, ಸಿಮೆಂಟು, ಕಬ್ಬಿಣ ಇವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಸ್ವಲ್ಪ ಪಾರಿಶ್ರಾಮಿಕ ಆಗತಕ್ಕಂಥದ್ದು ಒಂದುಂಟು. ಸೋದರಿಯರ ಸಹಕಾರ ಬರ್ತಕ್ಕಂಥದ್ದುಂಟು. ಸ್ವಲ್ಪ ಮಂದಬುದ್ಧಿಯವರಾಗ್ತಕ್ಕಂಥದ್ದುಂಟು. ಏನೋ ಒಂದು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು. ಬಟ್ ತಾಯಿಯ ಆಶೀರ್ವಾದ, ತಂದೆಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ದೇವಿ ಆಶೀರ್ವಾದ ಆಗತಕ್ಕಂಥದ್ದು. ಕನಸಿನಲ್ಲಿ 100% ಹೇಳ್ತೇನೆ, ಶನಿ ವಕ್ರ ಇರೋದ್ರಿಂದ ಕುಂಭರಾಶಿಯವರಿಗೆ ಸರ್ಪಗಳು ಒಂದು ಎದುರುಗಡೆ ಆದ್ರೂ ಕಾಣಿಸ್ಕೊಳ್ಳೋದು, ಇಲ್ಲ ಕನಸಿನಲ್ಲಾದ್ರೂ ಬರೋದು, ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ಪ್ರಭಾವಗಳುಂಟು. ಯಾವುದೋ ಒಂದು ದೈವಿಕ ಕಾರ್ಯ ಅರ್ಧವಾಗಿ ನಿಂತಿದೆ, ಯಾವುದೋ ಒಂದು ಹಿರಿಯರ ಪೂಜೆ, ಹಿರಿಯ ದೇವಿಯ ಪೂಜೆ, ಹಿರಿಯ ಸಂಕಲ್ಪ ಸೇವೆ ಪೂಜೆ, ಚೌಡೇಶ್ವರಿ, ರಾಜರಾಜೇಶ್ವರಿ, ಯಾವುದೋ ಒಂದು ಕ್ಷೇತ್ರಕ್ಕೆ ಬರಬೇಕಿತ್ತು, ಹೋಗ್ಬೇಕಿತ್ತು, ಮಾಡಬೇಕಿತ್ತು, ನಿಲ್ಬೇಕಿತ್ತು, ಇಲ್ಲೊಂದೇನೋ ಒಂದು ಗೊಂದಲ ಆಗ್ತಿದೆ. ದೇವಿ ಮೇಲೆ ಹಾಕಿ ಸ್ಕಂದನನ್ನ ಹೋಗಿ ನೋಡಿ ಬರತಕ್ಕಂಥದ್ದು. ಸ್ಕಂದ ಕ್ಷೇತ್ರ, ಸುಬ್ರಹ್ಮಣ್ಯ ಕ್ಷೇತ್ರ, ಮಂಜೇಶ್ವರ ಕ್ಷೇತ್ರ, ಕುಕ್ಕೆ ಕ್ಷೇತ್ರ, ನನ್ನ ಪ್ರಸನ್ನ ಮೀನಾಕ್ಷಿ ಕ್ಷೇತ್ರ, ನನ್ನ ಬಲವಾಗಿರತಕ್ಕಂಥ ನರಸಿಂಹ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ನೀವು ಯಾವತ್ತಾದ್ರೂ ಆದಾಗ ನರಸಿಂಹ ಸಂಪುಟದ ಒಂದು ವಿಶೇಷ ಕ್ಷೇತ್ರ ಮಕ್ಕಳೇ, ನರಸಿಂಹ ಮತ್ತು ಸುಬ್ರಹ್ಮಣ್ಯ. ಅಲ್ಲೊಂದು ಕನ್ನಡಿ ಇಟ್ಟಿದ್ದಾರೆ, ಘಾಟಿ ಸುಬ್ರಹ್ಮಣ್ಯ. ಓ ಬ್ಯೂಟಿಫುಲ್. ಕುಜರಾಹು ಸಂಧಿ ಇರೋರಿಗೆ, ಕುಜಾಕೇತು ಸಂಧಿ ಇರೋರಿಗೆ, ಶನಿ ಕುಜ ಸಂಧಿ ಇರೋರಿಗೆ ಘಾಟಿ ಸುಬ್ರಹ್ಮಣ್ಯ ಜಾತಕ ಪರಿಶೀಲಿಸ್ಬೇಕು ಅನ್ನೋದು ಅದಕ್ಕೆ. ನಮ್ಮ ಜಾತಕದಲ್ಲಿ ಸರ್ಪಕ್ಷೇತ್ರಗಳಿದಾವೆ, ಬಟ್ ಸರ್ಪಕ್ಷೇತ್ರಗಳಲ್ಲಿ ಇಂಥದೊಂದು ಕ್ಷೇತ್ರಗಳಿಗೆ
ನದಿ ತೀರದ್ದೊಂದಿದೆ, ಗುಡ್ಡದ ತೀರದ್ದೊಂದಿದೆ, ಗುಡ್ಡದ ಮೇಲೊಂದಿದೆ, ಇಂಥದ್ದೆಲ್ಲ ಇದೆ ನಾವು ಹುಡುಕ್ಬೇಕಾದ್ರೆ. ಈ ಕ್ಷೇತ್ರ ಕುಜ ಕೇತು, ಕುಜ ರಾಹು, ಇಂಥದ್ದೊಂದು ಪ್ರಭಾವ ಇರತಕ್ಕಂಥದ್ದು. ಆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ. ನರಸಿಂಹರಿದ್ದಾರಲ್ಲ, ನನ್ನ ನರಸಿಂಹ ಪ್ಲಸ್ ಆ ಸರ್ಪದೇವರು ಇಬ್ಬರೂ ಇರತಕ್ಕಂಥ ಒಂದು ಅದ್ಭುತ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ. ಮುಖ್ಯವಾಗಿ ಕುಂಭರಾಶಿಯವರು ಹೋಗಿ ಬರ್ತಕ್ಕಂಥದ್ದು ಮಾಡಿ. ಹತ್ತಿರದಲ್ಲಿ ನಾಗರಕಲ್ಲು, ನಾಗರಕಟ್ಟೆ, ಅದರಲ್ಲೂ ಈ ಒಂದು ಕುಜ ಕೇತು ಮುಂಡ ಕ್ಷೇತ್ರ, ತಲೆಯಿಲ್ಲದಂತಹ ಒಂದು ಸರ್ಪದೇವರಿಗೆ ಅಭಿಷೇಕ ಮಾಡಿದರೆ ತುಂಬಾ ವಿಶೇಷ. ಯಾಕಂದ್ರೆ ರಾಹು ಕುಜನನ್ನ ನೋಡ್ತಾನೆ, ಕುಜ ಕೇತುವನ್ನ ನೋಡ್ತಾನೆ 4ನೇ ಭಾವದಿಂದ. ಅದರಿಂದ ಎಲ್ಲಿಯಾದರೂ ಸುತ್ತಮುತ್ತ ಕ್ಷೇತ್ರಗಳಲ್ಲಿ ರುಂಡವಿಲ್ಲದಂಥ ಸರ್ಪಾಕೃತಿ ಇದ್ದರೆ ಅದಕ್ಕೆ ಹೋಗ್ಬಿಟ್ಟು ಒಂದು ಸೇವೆ, ಪೂಜೆ, ಅಭಿಷೇಕ, ಅಲಂಕಾರ. ಸ್ವಾಮಿ ನನ್ನ ಬುದ್ಧಿಯಲ್ಲಿ, ಯಾಕಂದ್ರೆ ನನ್ನ ಬುದ್ಧಿ ಇಲ್ಲ, ತಲೆ ಎಗರು ಬಿಟ್ಟಿದೆ. ಸೊ ಇದೊಂದೇ ಉಳಿದಿರೋದು. ಆತ್ಮವಿರುವುದು ಇಲ್ಲೇ, ದೇಹವಿರುವುದು ಇಲ್ಲೇ, ಈ ಒಂದು ಮನಸ್ಸಿರುವುದು ಇಲ್ಲೇ, ಆತ್ಮವಿರುವುದು ಇಲ್ಲೇ, ಶಕ್ತಿ ಇರುವುದು ಇಲ್ಲೇ. ಹೌದಲ್ವಾ? ಇದಿದೆ, ರುಂಡ ಇಲ್ಲ ಬಟ್ ಮುಂಡ ಇದೆ. ಸೊ ಅದಕ್ಕೆ ಶರಣಾಗತಿ ಕೇತು ಅನ್ನೋದದೆ, ಅದಕ್ಕೆ ಘಾಟಿ ಅಂತಕ್ಕಂಥ ಒಂದು ಕ್ಷೇತ್ರ ಹೇಳಿತ್ತು. ಸೊ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಸ್ವಲ್ಪ ದೂರ ಪ್ರಯಾಣಗಳಲ್ಲಿ ಒಂದು ಸಣ್ಣ ಎಚ್ಚರಿಕೆ ತಗೊಳ್ತಕ್ಕಂಥದ್ದು ಒಂದು ಮಾಡ್ಕೊಳ್ಳಿ. ಯಾತ್ರಕ್ಕೆ ಪಟ್ಟು ಒಂದು ಗಾಡಿ ತಗೊಳ್ಳೋದು, ಒಂದು ಇನ್ವೆಸ್ಟ್ಮೆಂಟ್ ಲ್ಯಾಂಡ್ಗೆ ತುಂಬಾ ತಲೆ ಕೆಡ್ಸ್ಕೊತಿದ್ದೀನಿ. ಜಸ್ಟ್ ವೆಯ್ಟ್ 100% ಆಗುತ್ತೆ. ಒಂದು ದೇವಿ, ನೀವು ಯಾವುದೇ ಜಾಗ ತಗೊಂಡು ಈಗ ಕಿರಿಕಿರಿ ಇರುತ್ತೆ, ಮಾರ್ಲಿಕ್ಕೆ ಹೋದ್ರೂ ಕಿರಿಕಿರಿ ಇರುತ್ತೆ, ಏನೇನೋ ಒದ್ದಾಡ್ತಿದ್ದೀರಿ. ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಶರಣಾಗತಿಯಾಗಿ ಖಂಡಿತ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಆದಷ್ಟು ಮನೆಯಲ್ಲಿ ನಿಮಗಾದಾಗೆಲ್ಲ ಓಂ ಕಾರ್ತಿಕೇಯಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್, ಇದನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು ಕುಂಭರಾಶಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆರುದ್ರಾ ನಕ್ಷತ್ರ ಇವತ್ತು ಹೇಳಿದ್ದೇನಲ್ವಾ, ಆದಷ್ಟು ಇವತ್ತೊಂದು ಊಟ, ಒಂದು 3 ಜನ 6 ಜನ 11 ಜನ ಅವ್ರಿಗೊಂದು 2 ಇಡ್ಲಿ, ಒಂದು ವಡೆ, ಒಂದು ಸಣ್ಣ ಕೇಸರಿ ಬಾತು, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಈ ಥರದ್ದಾದ್ರೂ ಸರಿ. ಯಾರೋ ನಿರ್ಗತಿಕರಿಗೆ ಮಧ್ಯಾಹ್ನ ಒಂದು 12-12:30 ನೋಡಿ ಹೋಟ್ಲಲ್ಲಾದ್ರೂ ಕೊಂಡ್ಕೊಂಡು ಕೊಡಿ. ಮನೇಲಿ ಆಗ್ಲಿಲ್ಲ ಅಂದ್ರು ಒಂದು ಪುಳಿಯೋಗರೆ ಮನೇಲೆ ಮಾಡ್ಕೊಂಡು ಹಂಚಿದ್ರು ಸರಿ. ಮಾಡಬೇಕು. ಬರುವಂತ ಈ ಒಂದು ಗ್ರಹಣ ನಾಗರ ಅಮಾವಾಸ್ಯೆಯ ದಿನದಂದೇ, ಜ್ಯೋತಿರ್ಭೀಮೇಶ್ವರ ವ್ರತದಂದೇ ಬರ್ತಿರ್ತಕ್ಕಂಥ ಒಂದು ಪ್ರಭಾವ. ಎಲ್ಲರೂ ಮಾಡಬೇಕು, ಮಾಡಿ ಅಂತ ಹೇಳ್ತಾ ಬನ್ನಿ. ಆರುದ್ರಾ ನಕ್ಷತ್ರದ ದಿನ ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಕುಜನ್ ಸಾರದಲ್ಲಿದ್ದು, ಕುಜ ಕುಜನ್ ಸಾರದಲ್ಲೇ ಇರೋದು. ಒಂದು ಸ್ವಲ್ಪ ತಳಮಳವೆ, ಒಂದು ಸ್ವಲ್ಪ ಅಕಾಲಿಕ ಮಳೆ, ಅತಿವೃಷ್ಟಿ ಮಳೆ ಮಹಾರಾಷ್ಟ್ರವೂ ಕರೀತಿದೆ. ಆಲಮಟ್ಟಿ, ಡಾಮ್, ಡೂಮ್, ಡಮಾಲ್, ತುಂಗಭದ್ರಾ, ಶೃಂಗೇರಿ, ಚಿಕ್ಕಮಗಳೂರು, ಕೊಪ್ಪ, ತೀರ್ಥಹಳ್ಳಿ, ಮಂಗಳೂರು, ಉಡುಪಿ, ಅಲ್ಲಿ ನೋಡಿ, ಅಲ್ಲಿ ಉತ್ತರ ಕರ್ನಾಟಕ ಕೆಲವು ಭಾಗಗಳು ಜಿಗಿ 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 ಅಂತಿದೆ. ನಮ್ಮ ಚಾಮರಾಜನಗರ ಕಡೆ ಅಂತೂ ಕೇಳೋದೇ ಇಲ್ಲ. ತಾಯಿ ಬರಬೇಕು, ಮಾದೇಶ್ವರ ನಮಗೆ ಸ್ವಲ್ಪ ದಾರಿ ತೋರಿಸ್ಬೇಕು. ಬರೀ ಗಾಳಿ ಇದೆ, ಸುಮ್ಮನೆ ತುಂತುರು ಮಳೆ ಅಷ್ಟೇ. ನಾವು ಹಿಂಗೆ ಆಕಾಶ ನೋಡ್ಕೊಂಡು ಕೂತಿದೀವಿ. ಚಾಮರಾಜನಗರ, ಕೊಳ್ಳೇಗಾಲ ಇದೆಲ್ಲ ಹೇಳಲಿಕ್ಕೆ ಆಗ್ತಿಲ್ಲ ಮಕ್ಕಳೇ. ಅಲ್ಲಿ ನೋಡಿದ್ರೆ ನಮ್ಮ ಕಾವೇರಿ ನೀರನ್ನ ಬಿಡ್ತಾವ್ರೆ. ನಮಗೊಂಚೂರು ಚಾಮರಾಜನಗರಕ್ಕೆ, ಜಿಲ್ಲೆಗೆ ಒಂದು ಸ್ವಲ್ಪ ಕಾವೇರಿ ನೀರನ್ನ ಏನಾದರೂ ಸರಿ, ಅದು ಯುದ್ಧಕ್ಕೆ ಸೈ ಅಂತ ಚಾಮರಾಜನಗರಕ್ಕೆ ನೀರು ಬಿಡಿ. ಅದಕ್ಕೊಂದು ಏನಾದರೂ ಒಂದು ಬಿಡಿ, ಒಂದು 50-60 ಕಿಲೋಮೀಟರ್ ಅಲ್ಲಿಂದ ಇರೋದಷ್ಟೇ. ಹೊಡೀರಿ, ನಮ್ಮ ಚಾಮರಾಜನಗರ ಬಂಗಾರವಾಗಲಿ. ನಮ್ಮ ಕಾವೇರಿ ನೀರು ನಮ್ಮದೇ. ನೀವು 18 ಡಿಸ್ಟಿಕ್ ತಗೋಬೋದು, ನಾವು ಒಂದು ಡಿಸ್ಟಿಕ್ಕಿಗೆ ಎಕ್ಸ್ಟ್ರಾ ತಗೋಬಾರ್ದ. ನಾನಂತೂ ಆದರೆ ಎಲ್ಲದಕ್ಕೂ ಸೈ. ನಮ್ಮ ಕನ್ನಡದವನೇ ಹೋಗ್ರಲ್ಲೋ, ಲಗ್ನದಲ್ಲಿ ಸೂರ್ಯ ಇರೋ, ನನಗೆ ಕೇರೇ ಇಲ್ಲ. ನೋಡೇ ಬಿಡೋಣ, ಅಧಿಕಾರ ಹೋದ್ರೂ ಚಿಂತೆ ಇಲ್ಲ. ಇನ್ನೊಂದೆರಡು ಡಿಸ್ಟಿಕ್ಕಿಗೆ ಬಂಜರುಗಳಪ್ಪ, ಅಲ್ಲಿ ಕೊಳ್ಳೇಗಾಲ, ಚಾಮರಾಜನಗರ, ಇದೆಲ್ಲ ಅಲಾಪನ. ಹೀಗೇ ರೈತರು ಶಿವ ಹಾಕಿರೋ ಬೋರ್ವೆಲ್ಗಳೆಲ್ಲ ಬತ್ತೋಗ್ಬಿಟ್ಟಿದೆ. ಮಕ್ಕಳೇ, ನೀವು ನಂಬೋಲ್ಲ, ಆ ರೈತ ಎಲ್ಲಿಗೆ ಹೋಗ್ತಾನೆ ಮಕ್ಕಳು, ಅದನ್ನ ನಂಬ್ಕೊಂಡಿದ್ದಾನೆ ಮಕ್ಕಳೇ, ನನ್ನ ಅನ್ನದಾತ ಮಕ್ಕಳೇ. ಹೊಟ್ಟೆ ಎಲ್ಲ ಸಂಕಟ. ಅಯ್ಯೋಯ್ಯೋ ಶಿವ, ಯಾರೂ ಕೇಳೋರಿಲ್ವಾ? ಏನೂ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ವಾ? ಹೇಳಿ, ಯೋಚನೆ ಮಾಡಿ ನೋಡಿ, ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಆಲಮಟ್ಟಿ ಡ್ಯಾಮ್ ತರ ಇನ್ನೊಂದೆರಡು ಡ್ಯಾಮ್ ಉತ್ತರ ಕರ್ನಾಟಕಕ್ಕೆ ಕಟ್ಬಿಡ್ಬೇಕು, ಒಂದು 3 ಡ್ಯಾಮ್. ಆ ಒಂದು ಕೃಷ್ಣ, ಗೋದಾವರಿ ಬರ್ಲಿ,
ಚಿಕ್ಕ ಡ್ಯಾಮ್ಗಳು ಕಟ್ಕೊಂಡ್ಬಿಡೋಣ. 1 ವರ್ಷಕ್ಕಾಗುವಷ್ಟು ನೀರು ಇವಾಗ ಉಕ್ಕಿ ಹರಿದು ಸಮುದ್ರಕ್ಕೆ ಹೋಗೋ ಮೊದಲು, ಅದೊಂಥರ ಅತಿವೃಷ್ಟಿ ಆಗೋಕ್ ಮೊದಲು ನಮ್ಮ ರಾಯಚೂರು, ನಮ್ಮ ಸಿಂಧನೂರು, ನಮ್ಮ ಬಳ್ಳಾರಿ, ಇದಕ್ಕೆಲ್ಲ ಒಂದು ಮಾಡ್ಕೋಬೋದಲ್ವಾ? ಯೋಚನೆ ಮಾಡಿ ನೋಡಿ. ಮಾಡಬೇಕು ಮಕ್ಕಳೇ. ಇಲ್ಲದೆ ನನ್ನ ರೈತ ಎಲ್ಲೋಗ್ತಾನೆ ಮಕ್ಕಳೇ? ನಾವು ಅವ್ರನ್ನೇ ನಂಬ್ಕೊಂಡೆ. ನಾನಂತೂ ರೈತನೇ. ನಾನಂತೂ ಅವ್ರ ಪರವಾಗಿ ಜೀವ ಬಿಟ್ಟೆವು. ನಾವು ಕಾವೇರಿ ಬಿಡು, ನಮ್ಮ ಕೃಷ್ಣಯನ್ನು ಕೂಡ, ನಮ್ಮ ತುಂಗೆಯನ್ನು ಕೂಡ ನಾವು ಕಾಪಾಡ್ಕೋಬೇಕು. ನಮ್ಮ ನೇತ್ರಾವತಿಯನ್ನು ಕಾಪಾಡ್ಕೋಬೇಕು. ಚಿಕ್ಕ ಕೊಳ್ಳುಗಳು, ಹಳ್ಳಗಳು, ಕಲ್ಯಾಣಿಗಳು ಈ ಥರದ್ದು ಮಾಡ್ಕೋಬಿಟ್ರೆ ಒಂದೊಂದು ಅರ್ಧ ಎಕರೆ, 1 ಎಕರೆ, 2 ಎಕರೆ, 3 ಎಕರೆ, ಆ ಥರ ಏನಾದರೂ ರೈತರು ಇದಕ್ಕೊಂದು ನಿರ್ಧಾರ ಮಾಡ್ಕೊಳ್ಳಿ ಮಕ್ಕಳೇ. ನನ್ಗಿನ್ನೇನು ಗೊತ್ತಿಲ್ಲ ಗುರು, ಒಂದು ಈ ವಿದ್ಯೆ ಅಷ್ಟೇ. ಇದು ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿದೆ, ಏನ್ ನಡೆಯುತ್ತೆ ಅಂತ ಗೊತ್ತಿದೆ. ಶಿವ ನೀನೇ ಕಾಪಾಡಬೇಕು. ಆರ್ದ್ರ ನಕ್ಷತ್ರ. ಸೊ ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ವಿಜೃಂಭಣ. ತುಂಬಾ ಚೆನ್ನಾಗಿದೆ. ಅರಣ್ಯ ಇಲಾಖೆ, ಡಿಫೆನ್ಸ್ ಇಲಾಖೆ, ಸ್ಪೋರ್ಟ್ಸ್ ಇಲಾಖೆ, ಕೃಷಿ ಇಲಾಖೆ, ಹೈನುಗಾರಿಕೆ ಇಲಾಖೆ, ಧಾನ್ಯ ಇಲಾಖೆ, ಪ್ರೊಟೆಕ್ಷನ್ ಇಲಾಖೆ, ಸೆಕ್ಯೂರಿಟಿ ಇಲಾಖೆ, ಅತ್ಯದ್ಭುತ ಪ್ರಗತಿ. ವೃಷಭ ರಾಶಿ. ಒಂದು ರೀತಿ ಮೆಡಿಸಿನಲ್ ಪ್ಲಾಂಟ್ಸ್, ಈ ಒಂದು ಆಯುರ್ವೇದ, ಯುನಾನಿ, ಸಿದ್ಧ, ಕೆಲವೊಂದು ಪುತ್ತೂರು ಕಟ್ಟು ಇದೆಲ್ಲ ಹೇಳ್ತಾರಲ್ವಾ, ಫಿಸಿಯೋಥೆರಪಿ, ಅಂತಹ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇನ್ನು ಸ್ವಲ್ಪ ನೋಡ್ಕೊಂಡು, ಒಂದು ಸಣ್ಣ ಪುಟ್ಟ ಗಾಯ, ಇನ್ಫೆಕ್ಷನ್, ಅಲರ್ಜಿ ನಿಮಗೆ ಉಂಟು, ಆ ಫೋರ್ಸಲ್ಲಿ ಇರ್ತಾರೆ, ನೋಡೋರೆಲ್ಲ ನಿಮ್ಮನ್ನ ನೋಡ್ತಿರ್ತಾರೆ. ಮೊದಲೇ ವೃಷಭ ರಾಶಿಯವರ ಅಂದವಾ, ಕೃಷ್ಣನಂದ, ದೇವಿ ಅಂದ, ರೋಹಿಣಿ ಅಂದ, ನನ್ನಪ್ಪ ಚಂದ್ರಪ್ಪನ ಅಂದ. ಓಹೋ ನೋಡ್ಕೊಂಡು. ಮಿಥುನ ರಾಶಿ. ರಾಹುಸಾರ, ಅಲ್ಲಿ ರಾಹು ಭಾಗ್ಯದಲ್ಲಿರ್ತಕ್ಕಂಥದ್ದು ಬ್ಯೂಟಿಫುಲ್, ಚೆನ್ನಾಗಿದೆ. ಅಡ್ವೈಸರಿ, ಶಸ್ತ್ರಾಸ್ತ್ರ, ಈ ಒಂದು ಕೃಷಿ ಯಂತ್ರೋಪಕರಣ, ಈ ಒಂದು ಮೆಡಿಸಿನಲ್ ಪ್ಲಾಂಟ್ಸು, ನರ್ಸರಿ, ಸರ್ಜಿಕಲ್ ಲೈನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಪ್ಯಾರಾಮೆಡಿಕಲ್ಸ್ ಲೈನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾದಂಥ ದಿನ. ಕರ್ಕಾಟಕ ರಾಶಿ. ಚಂದ್ರ ಕುಜ 12 ಜಾಗ್ರತೆ. ನಿಮಗೆ ಒಂದು ಗಾಯ ಇಟ್ಬಿಡ್ತಾನೆ, ಎಲ್ಲೋ ಒಂದು ಜಗಳ, ಎಲ್ಲೋ ಒಂದು ಕಿರಿಕಿರಿ, ಭೂಮಿ ಮನೆ ತಗೊಳ್ಳೋದು, ಕಟ್ಟೋದು, ಮಾಡೋದು, ಗಾಡಿ ವಾಹನ ರಿಪೇರಿ, ಸರ್ವಿಸು, ಒಂಚೂರು ತಳಮಳ. ದುಡುಕಬೇಡಿ. ದೂರದ ಕೆಲಸ, ದೂರದ ವ್ಯವಹಾರ, ಹೈ ರಿಸ್ಕ್ ಕೆಲಸ, ಹೈ ಟೆನ್ಷನ್ ಕೆಲಸ, ಹೈ ಟೆನ್ಷನ್ಗಳಲ್ಲಿ ಕೆಲಸ, ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಕೆಲಸ, ಗುಡ್ಡಗಳ ಹತ್ರ ಕೆಲಸ, ಹೈ ರಿಸ್ಕ್ ಕೆಲಸ, ಇಂಥವುಗಳಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ. ಸಿಂಹರಾಶಿ. ಲಾಭದಲ್ಲಿ ಚಂದ್ರ, ರಾಹುವಿನ ಸಾರ. నేనేసిందే గీత, ನಾನು ಹಾಕಿದ್ದೇ ಗೆರೆ, ಅಂದಲೂ ಬಾಗುಂಡಾಲಿ, ಅಂದಲೂ ನೀನೊಕ್ಕಡೆ ಉಂಡಾಲಿ. ನಮ್ಮ ಗುರುಗಳು ಎಷ್ಟು ಚೆನ್ನಾಗಿ ಹೇಳ್ತಾರೋ, ಎಲ್ಲರೂ ಚೆನ್ನಾಗಿರ್ಬೇಕು, ಅವರೆಲ್ಲರಲ್ಲಿ ಅದೆಲ್ಲ ನಾನೊಬ್ಬನೇ ಆಗಿರ್ಬೇಕು, ಎಲ್ಲ ನನಗೆ ಬರಬೇಕು. ಈ ಥರದ ಪ್ರವೋಕ್ ಒಂದೊಂದು ದಿನ ಬಂದ್ಬಿಡುತ್ತೆ. ಆ ಒಂದು ಪ್ರಸಾದಕ್ಕೆ ಕುತ್ಕೋತೆ, ಬಾರಿಸೋ ಹಾಕೋ, ಈ ಥರ ಮನಸ್ಸು ವಿಕಾರ ಮಾಡುತ್ತೆ. ನನಗೆ ಮಾತ್ರ 10,000 ಬಟ್ಟೆ ತಗೊಳ್ಳೋದು, ತಮ್ಮನ್ನು ಕರ್ಕೊಂಡು ಹೋಗಿ 500 ರೂಪಾಯಿ ಶರ್ಟ್ ಕೊಡ್ಸೋದು ತಪ್ಪಲ್ವಾ? ಹೋಗ್ತೀವಿ ಅಕ್ಕ ತಂಗಿಯರ ಜೊತೆನಲ್ಲಿ. ನನ್ನ ಹೆಂಡತಿಗೆ ಮಾತ್ರ 5,000 ಸೀರೆ, ನನ್ನ ಅಕ್ಕ ತಂಗಿಯರಿಗೆ 500 ಸೀರೆ, 500 ರೂಪಾಯಿ ಸೀರೆ ಧರ್ಮವಲ್ಲ. ಮುಂದುಗಡೆ ಅಂತೂ ಅದನ್ನ ಮಾಡಲೇಬಾರ್ದು. ತಗೊಳ್ರಮ್ಮ ನೀವು, ನಮ್ಮದು ನೋಡೋಣ ಆಮೇಲೆ. ಅವ್ರ ಮುಂದ್ಗಡೆ ನಮ್ಗೆ ಆಸೆ ಇದೆ, ಊರಗಲ ಇದೆ, ಬೇಡ. ಅವ್ರು ನೋವು ತಿಂದ್ಬಿಡ್ತಾರೆ. ನೋಡ್ದ ನಮ್ಮಣ್ಣ ಅವಳಿಗಾದ್ರೆ ಬಂದವಳಿಗಾದ್ರೆ ಈ ಥರ ಕೊಡಿಸ್ತಾ, ನಮಗೆ ನೋಡಿದ್ರೆ 500 ರೂಪಾಯಿ ಸೀರೆ ಕೊಡಿಸ್ತಾ. ನಿಜವೇ 500 ರೂಪಾಯಿ ಕೊಡಿಸಿದೀವಿ, ಖುಷಿಯೇ. ಬಟ್ ಆದರೂ ನಮ್ಮನೆ ಹೆಣ್ಮಕ್ಳು, ನಮ್ಮನೆ ಕುಟುಂಬ, ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು ಕೆಲವೊಂದು ಸಮಯ ನಮ್ಗೆ ಈ ಥರದ ಶಕ್ತಿ ಬಂದಾಗ ಕೆಲವೊಂದು ತೋರಿಸ್ಕೋಬಾರ್ದು, ಹೇಳ್ಕೊಳ್ಳೂಬಾರ್ದು. ಜಾಗೃತಿ. ಇವತ್ತು ಎಷ್ಟು ತೋರಿಸ್ಕೊಳ್ಳದೆ ಇರ್ತೀರೋ ಅಷ್ಟು ಗೆಲುವು. ಕನ್ಯಾ ರಾಶಿ. ಪ್ರಾಪರ್ಟಿ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್, ಸೂಪರ್. ತುಲಾ ರಾಶಿ.
ರಾಹು ಪಂಚಮದಲ್ಲಿ ವೈದಿಕ, ಜ್ಯೋತಿಷ್ಯ, ಅಗ್ನಿಹೋತ್ರರು, ಯಾಜ್ಞಿಕರು, ಯಜ್ಞ, ಹೋಮ, ಹವನ, ಪೌರೋಹಿತ್ಯ, ದೈವಿಕ ಕೆಲಸ ಕಾರ್ಯಗಳು, ಗೋಶಾಲೆ ಇಂಥದನ್ನು ನಡೆಸ್ತಿರ್ತಕ್ಕಂಥವ್ರಿಗೆ ಅದ್ಭುತವಾದ ದಿನ. ವೃಶ್ಚಿಕ ರಾಶಿ ಒಂದು ತಳಮಳ ಉಂಟು, ಜಾಗ್ರತೆ. ಚಂದ್ರ ರಾಹುಸಾರ, ರಾಹು ಕುಜನ್ಸಾರ, ಕುಜ ಅಷ್ಟಮ. ಸೊ ಅಲ್ಲೊಂದು ಏನೋ ಗಲಿಬಿಲಿ, ವೃತ್ತಿ, ಉದ್ಯೋಗ, ಕುಟುಂಬ, ಮನಸ್ಸು, ಭಾವ. ಶುಕ್ರ ಬೇರೆ ನೀಚ, ಎಚ್ಚರಿಕೆ, ದೊಡ್ಡ ಕಾರ್ಯ. ಅಷ್ಟಮ ಚಂದ್ರ, ಸ್ಟ್ರೆಸ್ಸು, ಪ್ರೆಷರು, ಹೊಡೆದಾಟ, ಕಿರಿಕಿರಿ, ಟೆನ್ಷನ್, ಅಪವಾದ, ಅವಮಾನ, ಈ ಥರದ್ದು ಕೆಲವೊಂದುಂಟು. ಹುಷಾರು. ರಾಹು ದೊಡ್ಡದಾಗಿ ನೋಡ್ತಿದ್ದಾನೆ, ಎಚ್ಚರಿಕೆ. ಏನು ಮಾಡ್ಬಿಡಿ. ನರಸಿಂಹ, ನನ್ ಘಾಟಿ ಸುಬ್ರಹ್ಮಣ್ಯ ಅಂತ ಹೇಳದ್ನಲ್ಲ, ಹೋಗಿ ಬರ್ತಕ್ಕಂಥದ್ದು ಮಾಡಿ. ಆಯ್ತು ಅಂದ್ರೆ ಮನಸ್ಸಿನಲ್ಲಾದ್ರೂ ನಾ ಹೇಳ್ಕೊಟ್ಟಿರ್ತಕ್ಕಂಥ ಆ ಶ್ಲೋಕವನ್ನ, ಓಂ ಕಾರ್ತಿಕೇಯಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹೆ ತನ್ನೋ ಸ್ಕಂದ ಪ್ರಚೋದಯಾತ್. ಇದನ್ನ ಪುಟ್ಟದಾಗಿ ಆ ಸ್ಕಂದ ಗಾಯತ್ರಿ ಮಂತ್ರವನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ನರಸಿಂಹಾಷ್ಟಕಂ, ನರಸಿಂಹ ಮಂತ್ರ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಮಗೆ ಗೊತ್ತಿಲ್ಲದೆ ಕೆಲವರು ಬರ್ತಾರೆ ರಾಹುಗಳಾಗಿ. ಅಷ್ಟಮ ಸ್ಥಾನ, ರಂಧ್ರ ಸ್ಥಾನ. ವೆರಿ ಕೇರ್ಫುಲಿ. 45 ಡೇಸ್ ಎಷ್ಟು ಹುಷಾರಾಗಿರ್ತಿರೋ ಅಷ್ಟು ಒಳ್ಳೇದು. ಅಷ್ಟಮದಲ್ಲಿ ಕುಜ, ಲಗ್ನಾಧಿಪತಿಯ ಅಷ್ಟಮ. ಎಲ್ಲೋ ಒಂದು ಕಳ್ಳತನ, ಎಲ್ಲೋ ಒಂದು ಗಾಡಿ ಪೆಟ್ಟು, ಎಲ್ಲೋ ಒಂದು ಆರೋಗ್ಯ ಪೆಟ್ಟು, ಹೃದಯ ಸ್ಥಾನದಲ್ಲಿದ್ದಾನೆ, ಟೆನ್ಷನ್ನು. ಜಾಗ್ರತೆ. ಮಯಲ ಜಾಗ್ರತೆ. ಸುಂದರಕಾಂಡ ಎಷ್ಟು ಪಠನೆ ಮಾಡ್ಕೋತಿರೋ, ಹನುಮಾನ್ ಚಾಲಿಸೆ ಎಷ್ಟು ಪಠನೆ ಮಾಡ್ಕೋತಿರೋ ವೃಶ್ಚಿಕಕ್ಕೆ ಅಷ್ಟು ಒಳ್ಳೆಯದು ಮಕ್ಕಳೇ. ವೆರಿ ಕೇರ್ಫುಲ್. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ. ರಾಹು 3ನೇ ಮನೆ, ಫ್ಯಾಂಟಾಸ್ಟಿಕ್. ಅನ್ಯಾಯ ಮಾಡಿ ದುಡಿಯೋದು. ಕೆಲವರು ಇರ್ತಾರೆ ಹೀಗೆ ಬದುಕಬೇಕು ಅನ್ನೋದೊಂದು ಕೆಲವೊಂದು ಹಾಕೊಂಡು ಬದುಕ್ತಿರ್ತಾರೆ. ಹೆಂಗಾದ್ರೂ ಬದುಕು, ಈಗ ಸದ್ಭಾವನ, ಸತ್ಪ್ರವರ್ತನ, ಸತ್ಸಂಗ ಜೀವನ ಇಲ್ಲವೇ ಇಲ್ಲ. ನಾನು ಹೀಗೆ ಸ್ಕೂಲ್ ಪಕ್ಕದಲ್ಲೇ ಲಿಕ್ಕರ್ ಶಾಪ್ ತೆಗೆದು ಬಿಡ್ಬೇಕು. ಸ್ಕೂಲ್ ಪಕ್ಕದಲ್ಲೇ ಸಿಗರೇಟ್ ಮಾರು, ಪಾನ್ ಪರಾಗ್ ಮಾರು, ಗುಟ್ಕಾ ಮಾರು, ಗಂಜಾನು ಮಾರು, ಯಾವ್ದಾವುದೋ ಈ ಸ್ಟಿಂಗು ಅಂತಕ್ಕಂಥ ಜ್ಯೂಸ್ಗಳನ್ನ ಮಾರು, ಕೂಲ್ ಡ್ರಿಂಕ್ಸ್ಗಳನ್ನ ಮಾರಲೇಬಾರ್ದು, ಕುಡಿಸ್ಲೇಬಾರ್ದು. ನಮ್ ಲಾಭ ರೀ. ಬೇಯಿಸಿರೋ ಎಣ್ಣೆನಲ್ಲೇ ಮತ್ತೆ ಪಕೋಡೆ ಇನ್ನೊಂದು ಮಾಡಿ ಮಾರು. ಏನ್ ಕೊಡ್ತಿದ್ದೇವೆ, ಹೇಗ್ ಕೊಡ್ತಿದ್ದೇವೆ. ಅದೊಂದು ವ್ಯಾಪಾರ, ಅದೊಂದು ಶುದ್ಧ ವ್ಯಾಪಾರ ಆಗಿದ್ರೆ ನಮ್ಮನ್ನು ಸದಾ ಕಾಪಾಡ. ಹೆಂಗಾದ್ರು ಈ ಥರದ್ದು. ಸೊ ಅಂಥದೊಂದು ಭಾವದಲ್ಲಿರೋರಿಗೆ ಲಾಭವೇ ಇವತ್ತು. ಬಟ್ ನಾನು ಹೇಳ್ತೇನಲ್ಲ ಮಕ್ಕಳೇ, ರಾವಣಾಸುರನ ಲಂಕೆಯೇ ಸುಟ್ಟು ಹೋಯಿತು. ಎಷ್ಟು ದಿನ ನಾವು ಕೆಟ್ಟವರಾಗಿ, ಒಂದಲ್ಲ ಒಂದು ದಿನ ಅದೊಂದು ಆ ಪಾಪದ ಕೂಡ ತುಂಬಿತು ಬಂದ್ಬಿಡುತ್ತೆ. ಹುಷಾರ್. ಇನ್ನು ಮಕರ ರಾಶಿ. ನೈಸ್ ಡೇ, ಚೆನ್ನಾಗಿದೆ. ರೈತರಿಗೆ, ಒಕ್ಕಲುತನ ಇರತಕ್ಕಂಥವ್ರಿಗೆ ಅಡ್ವೈಸರ್ ಆಗಿ ಮಷೀನ್ಗಳು ಕೊಡ್ಸೋದು, ಬಿತ್ತನೆ ಬೀಜ ಕೊಡ್ಸೋದು, ಜಾಗಗಳು ಕೊಡ್ಸೋದು, ಸರ್ವೆ ಮಾಡಿಸೋದು, ಆ ಮದ್ದೋಡಿಸೋದು, ಕಟಾವು ಮಾಡಿಸೋದು, ಫೆನ್ಸಿಂಗ್ ಮಾಡಿಸೋದು, ಸರ್ಪಗಳನ್ನ ಹಿಡಿತಕ್ಕಂಥದ್ದು. ನಾಗರ ಪಂಚಮಿ ಬೇರೆ ಬರ್ತಿದೆಯಲ್ಲಪ್ಪ, ನಾಗರ ಅಮಾವಾಸ್ಯೆ ನೋಡ್ಕೊಂಡು ಮಳೆ ತುಂಬಿ ಪುಳುಕಿ ಬುಸ್ ಅಂತ ಬಂದ್ಬಿಡ್ತವೆ ಎಲ್ಲೆಲ್ಲೋ ಓಡಾಡುವಾಗ. ಎಚ್ಚರಿಕೆ. ಸೊ ಅಂಥದ್ದೊಂದು ಸೇವೆಗಳು, ಶಿಲ್ಪಕಲಾ, ಚಿತ್ರಕಲಾ, ದೇವಕಾರ್ಯ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋ ಕರಾಟೆ ಪಟುಗಳು, ಸ್ಪೋರ್ಟ್ಸ್ ಮ್ಯಾನು, ಬ್ಯೂಟಿಫುಲ್. ಕುಂಭರಾಶಿ. ರಾಹು ನಿಮ್ಮನೇಲೆ, ಚಂದ್ರ ಪಂಚಮದಲ್ಲಿ, ಕುಜನ್ ಜೊತೆ ಏನೋ ಒಂದು ರೀತಿ ತಳಮಳ, ವಿದ್ಯಾ, ಕೆಲಸ, ಕಾರ್ಯ, ಓಡಾಟ, ಸುತ್ತಾಟ, ಎಲ್ಲೋ ಒಂದು ಮನಸ್ಸಿಗೆ ಬಾಧೆ. ದೈವವೇ ನಿಂತು ನಡೆಸುತ್ತದೆ. ಮುಖ್ಯವಾಗಿ ಇವತ್ತು ಆರುದ್ರಾ ದರ್ಶನಂ, ಶಿವನ ಹತ್ರ ದಂಪತಿ ಸಮೇತ, ಮುಖ್ಯವಾಗಿ ಸ್ತ್ರೀಯರು ಪಾರ್ವತೀ ದೇವಿ ತರ, ಗೌರಿ ದೇವಿ ತರ ಅಲಂಕಾರ ಮಾಡ್ಕೋಬೇಕು. ಬುಟ್ಟಿ ತುಂಬ ಏನಾದ್ರೂ ಒಂದು ಹೂ ತಗೊಂಡು ಹೋಗಿ. ಆಗುತ್ತಾ? ಬಿಲ್ವ ಪತ್ರ, ತುಳಸಿ ಮಾತ್ರ ಅಪ್ಪಿತಪ್ಪಿ ಕೂಡ ಶಿವಯ್ಯನಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲವರು ಮೂರ್ಖರು ಶಿವಾಲಯದ ಹತ್ರನೇ ತುಳಸಿ ಮಾರ್ತಿರ್ತಾರೆ. ತಗೊಂಡೋಗಿ ಅಂತ ಹೇಳ್ಬಿಟ್ಟು ಆ ತಪ್ಪು ಮಾಡಬೇಡಿ. ಶಿವಯ್ಯನಿಗೆ ನೀವು ಬರೋದೇ ಇಷ್ಟ.
ನೀವು ಬಂದು ದರ್ಶನ ಮಾಡೋದು ಇಷ್ಟ. ಸೊ ಆ ದರ್ಶನ ರೂಪದಂತೆ, ಗೌರಿ ರೂಪದಂತೆಯೇ ಏನಾದರೂ ಒಂದು ಹಣ್ಣು, ಕಾಯೋ, ಹೂವೋ ಹೋಗಿ ಕುಂಭರಾಶಿಯವರು ಒಂದು ಪುಟ್ಟ ದರ್ಶನ ಮಾಡ್ತಕ್ಕಂಥದ್ದು ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಪ್ರಾರ್ಥನೆ ಮಾಡಿ. ಯಾವಾಗಲೂ ಭಗವಂತನ ಹತ್ರ ಹೋದ್ರೆ ನಾನು ಚೆನ್ನಾಗಿರ್ಬೇಕು, ನಾನೇ ಚೆನ್ನಾಗಿರ್ಬೇಕು ಕೊಡಲ್ಲ. ನೆನಪಿಟ್ಟುಕೊಳ್ಳಿ, 10% ಕೂಡ ಕೊಡಲ್ಲ. ನಾನು ಚೆನ್ನಾಗಿರ್ಬೇಕು, ನನಗೊಂದು ಮನೆ ಬೇಕು, ನನಗೊಂದು ಕಾರ್ ಬೇಕು, ನನಗೊಂದು ಮಗು ಬೇಕು, ನನಗೊಂದು ಅಧಿಕಾರ ಬೇಕು, ಖಂಡಿತ ಕೊಡಲ್ಲ. ಬಿಕಾಸ್ ನಾನು ಅನ್ನತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಕೋರಿಕೆ ಇಟ್ಟರೆ ಭಗವಂತ ಎಲ್ಲಿ ಕೊಡ್ತಾನೆ? ಇವನ್ ಮಾಡಲ್ಲ ಇವನು ಅಂತ ಕೊಡುವುದೇ ಇಲ್ಲ. ನಾವು ಚೆನ್ನಾಗಿರ್ಬೇಕು ಅಂತ ಕೇಳಿ ನೋಡಿ. ಅಯ್ಯ ಒಂದು ಕಲ್ಯಾಣೋತ್ಸವ ಮಾಡಿಸ್ಬೇಕು, ಅಯ್ಯ ನಿನ್ನ ಹೆಸರಲ್ಲಿ ಪಟ್ಟಾಭಿಷೇಕೋತ್ಸವ ಮಾಡಿಸ್ಬೇಕು, ಅಯ್ಯ ನಿನ್ನ ಹೆಸರಿನಲ್ಲಿ ವಸಂತೋತ್ಸವವನ್ನು ಮಾಡಿಸ್ಬೇಕು, ಅಯ್ಯ ನಿನ್ನ ಹೆಸರಿನಲ್ಲಿ ಏನಾದರೂ ಒಂದು ಸೇವೆ, ಕುಂಭಾಭಿಷೇಕ ಸೇವೆ ಮಾಡಬೇಕು, ಅನ್ನ ಸೇವೆ ಮಾಡಿಸ್ಬೇಕು, ನಿನ್ನ ಹೆಸರಲ್ಲಿ ನಿನ್ನಿಂದ 1,000 ಮಂದಿಗೆ ಇಡಬೇಕು ಅಂದ್ರೆ ನಮಗೆ ಪ್ರಸಾದವಾಗಿ ಕೊಡ್ತಾನೆ. ನಾನು ಮಾತ್ರ ಪ್ರಸಾದ, ನನಗೇ ಇರಬೇಕು ಪ್ರಸಾದ, ಯಾರು ಕೇಳಲ್ಲ. ನಾನು ಮಾತ್ರ ಚೆನ್ನಾಗಿರ್ಬೇಕು. ಅದಕ್ಕೆ ಈ ದಾರಿದ್ರ್ಯ, ಭೌತಿಕ ದಾರಿದ್ರ್ಯ, ವೈದಿಕ ದಾರಿದ್ರ್ಯ, ಯಾರು ಚೆನ್ನಾಗಿಲ್ಲ ಲೋಕದಲ್ಲಿ ಅಂದ್ರೆ ಏನು ಗೊತ್ತಾ? ದೇವ್ರ ಹತ್ರ ಕೇಳೋದೇ ಅದು. ನನ್ನ ಮಗನಿಗೆ ವಿದ್ಯೆ ಬುದ್ಧಿ ಕೊಡು, ನನಗೆ ಆರೋಗ್ಯ ಕೊಡು, ನನಗೆ ದುಡ್ಡು ಕೊಡು, ನನಗೆ ಕಾರು ಕೊಡು. ಅವನಿಗೆ ಗೊತ್ತಿಲ್ಲ ನಿಮ್ಮನ್ನು ಭೂಮಿಗೆ ಕಳ್ಸಿದ್ಮೇಲೆ ನಿಮ್ಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಹೆಂಗೆ ಕೊಡಬೇಕು, ಯಾರ ಮೂಲಕ ಕೊಡಬೇಕು ಅಂತ. ನೀವು ಬಂದಿರುವುದು 4 ಜನಕ್ಕೆ. ಸೊ ಕುಂಭಂ ಆ ರೀತಿ ಪ್ರಾರ್ಥನೆ ಮಾಡಿ, ಖಂಡಿತ ಫಲಶ್ರುತಿ. ಇನ್ನೊಂದು 10 ಜನಕ್ಕೆ ಅನ್ನ ಕೊಡೋ ಶಕ್ತಿ ಕೊಡು ಭಗವಂತ, ಇನ್ನೊಂದು 10 ಜನಕ್ಕೆ ನೆರಳು ಕೊಡೋ ಶಕ್ತಿ ಕೊಡು ಭಗವಂತ. ಆರುದ್ರ ಪಂಚಮದಲ್ಲಿ ಕೇಳಿದ್ದು ನಡೆಯುತ್ತದೆ. ಮ್ಯಾನಿಫೆಸ್ಟೇಷನ್ ಅಂತಿರಲ್ವಾ, ಇನ್ನೊಬ್ಬರಿಗೋಸ್ಕರ ಕೇಳಿ ನೋಡಿ ಮಕ್ಕಳೇ, ಅವನೇ ನಿಂತು ನಿಮ್ಮ ಜೊತೆಲಿ ನಡೀತಾನೆ, ನಿಮಗೆ ಗೊತ್ತಿಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಉದ್ಯಮಿಗಳು ಯಾಕೆ ಯಾವಾಗಲೂ ಶ್ರೀಮಂತರಾಗಿರ್ತಾರೆ ಗೊತ್ತಿದೆಯಾ? ಅವ್ರು ಕೇಳೋದೆ ಇನ್ನೊಂದು 1,00,000 ಜನಕ್ಕೆ ಕೆಲಸ ಕೊಡಬೇಕು, ಇನ್ನೊಂದು 10,000 ಜನಕ್ಕೆ ಕೆಲಸ ಕೊಡಬೇಕು. ಇಷ್ಟು ಈ ಪೋರ್ಟಲ್ಲಿ ನಾನು ತಗೊಂಡಂದ್ರೆ ಇನ್ನೊಂದು 10,000 ಜನಕ್ಕೆ ಕೆಲಸ ಕೊಡ್ತಾನೆ. ಈ ಏರ್ಪೋರ್ಟ್ ಕಂಟ್ರೋಲ್ ತಗೊಂಡ್ರೆ ಇನ್ನೊಂದು 10,000 ಜನಕ್ಕೆ ಕೆಲಸ ಕೊಡ್ತಾನೆ. ಇಲ್ಲೊಂದು ಫ್ಯಾಕ್ಟ್ರಿ ಮಾಡಿದ್ರೆ ಇನ್ನೊಂದು 10,000. ಅದಕ್ಕೆ ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ. ನೀವು ಹೇಳ್ತೀರಾ ಅವ್ರು ಏನೇನೋ ಮಾಡಿದ್ರೆ ಅದು ಬೇರೆ ಕಾಪಾಡುತ್ತೆ ಪ್ರಕೃತಿ. ಯಾಕಂದ್ರೆ ಅವನು ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಕುಳಿತುಕೊಂಡು ಯೋಜನೆ ರೂಪಿಸೋದೇನು ಗೊತ್ತಾ? ಇವತ್ತು ಎಲ್ಲಿ ಫ್ಯಾಕ್ಟ್ರಿ ಮಾಡ್ತೀವಿ, ಯಾವ ಥರ ಅದನ್ನು ಅನೌನ್ಸ್ಮೆಂಟ್ ಮಾಡಬೇಕು, ಎಷ್ಟು 1,000 ಜನಕ್ಕೆ ಅನ್ನ ಕೊಡಬೇಕು, ಆ ಥರದೊಂದು ಡಿಸೈನ್ ಅಂತ ಕೂತಿರ್ತಾರೆ. ಎಷ್ಟು ದುಡ್ಡು ಮಾಡಬೇಕು ಅವ್ರು ಕೇಳೋದೇ ಇಲ್ಲ. ಎಷ್ಟು ಅಧಿಕಾರ ಬೇಕಾ, ಪೂರ ದುನಿಯಾ ಉಸ್ಕೆ ಪೀಚೆ. ಇಡೀ ಪ್ರಪಂಚ ಅವನ ಹಿಂದ್ಗಡೆ ದೊರೆಯ ಅವನ ಮನೆಗೆ ಬರ್ತಾನೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಅವರು ನಿತ್ಯ ಶ್ರೀಮಂತರಾಗಬೇಕೇ ಈ ಸಿದ್ಧಾಂತ ಮಾಡಿ. ನಾವು ಮಾತ್ರ ಶ್ರೀಮಂತರಾಗಿರ್ಬೇಕು. ಅಂದರೂ ಬಾಗುಂಡಲಿ ನೀನು ಒಕ್ಕಡೆ ಉಂಡಾಲಿ. ಎಲ್ಲಿರ್ತೀವಯ್ಯ ಹಾಗಿದ್ದಾಗ? ಅದಕ್ಕೆ ಈ ಬೌದ್ಧಿಕ ದಿವಾಳಿ, ವೈದಿಕ ದಿವಾಳಿ ಯಾರು ಚೆನ್ನಾಗಿಲ್ಲ. 4 ಜನಕ್ಕೋಸ್ಕರ ಶ್ರೇಯಸ್ಕರ ಬಯಸೋದೇ ಇಲ್ಲ, ಕೇಳೋದು ಇಲ್ಲ, ಹೇಳೋದು ಇಲ್ಲ. ಅಯ್ಯ ಅವನ್ ಚೆನ್ನಾಗಿರ್ಲಿ, ಅಯ್ಯ ಇವನ್ ಚೆನ್ನಾಗಿಲ್ಲ, ಅಯ್ಯ ಹಂಗೆ ಇಲ್ಲವೇ ಇಲ್ಲ. ಕೊಡೋ ಬುದ್ಧಿ ಇಲ್ಲ, ಕಿತ್ಕೊಳ್ಳೋ ಬುದ್ಧಿ. ಇನ್ನೆಲ್ಲಿ ಚೆನ್ನಾಗಿರುತ್ತೆ? ಅಕ್ಕನ ಹತ್ರ ಕಿತ್ಕೋ, ಅಮ್ಮನ ಹತ್ರ ಕಿತ್ಕೋ, ಹೆಂಡತಿ ಹತ್ರನೂ ಕಿತ್ಕೋ, ಗಂಡನ ಹತ್ರನೂ ಸುಳ್ಳು ಕಿತ್ಕೋ. ಎಲ್ಲ ಮೋಸವೇ. ಜಗತ್ತೇ ಈ ಮಾಯೆಲ್ಲ ಅಡಗಿ ಬಿಟ್ಟಿದೆ. ರಾಹು ಪ್ರಭಾವ. ಮೀನರಾಶಿ ಚೆನ್ನಾಗಿದೆ ಮಕ್ಕಳು. ರಾಹು 12, ಆಕಸ್ಮಿಕ ದೈವ ದರ್ಶನ, ದೇವಿ ದರ್ಶನ, ಯಾವುದೋ ಒಂದು ತೋಟನೋ, ಜಾಗನೋ, ಯಾವುದೋ ಒಂದು ದೇವಿ ಕ್ಷೇತ್ರನೋ, ಒಂದು ಪುಣ್ಯ ಕ್ಷೇತ್ರನೋ, ಯಾವುದೋ ಒಂದು ಪುಣ್ಯ ಕಾರ್ಯಕ್ಕೆ ತುಂಬ ತಲೆ ಕೆಡ್ಸ್ಕೊತಿದ್ದೀರಿ. ಇಟ್ ಮೂವ್ಸ್. ಅಮ್ಮನವರನ್ನು ನೆಚ್ಕೊಳ್ಳಿ. ಅಮ್ಮ ನಿನಗೆ ಗೊತ್ತಿದೆ, ಅಮ್ಮ ನಿನಗೆ ಗೊತ್ತಿದೆ, ನನಗೆ ಕರ್ಕೊಂಡು ಬಂದೆ, ನಿನ್ನ ಹೆಸರಲ್ಲಿ ನೀನು ನಡೆಸು, ನೀನು ದಾರಿ ತೋರಿಸು, ನೀನು ಎಲ್ಲಿ ಬಂದು ನಿಲ್ಲಬೇಕು ಅದು ನಿನಗೆ ಗೊತ್ತಿದೆ ಅಂತಕ್ಕಂಥದ್ದು ಪೂರ್ಣ ಶರಣಾಗತಿಯಾಗಿ ಅಮ್ಮನೇ ಬಂದು, ಅಂಬಾಳ್ ನಮ್ಮ ಗುರುಗಳು ಹೇಳೋದು, ಆ ಅಮ್ಮ ಬಂದು ನಡೆಸುತ್ತೆ ಹೋಗೋ ಅನ್ನತಕ್ಕಂಥದ್ದು. ಅಂಥದ್ದೊಂದು ವಿಸ್ಮಯ ನಿಮ್ಮ ಜೀವನದಲ್ಲಿ ಆಗತಕ್ಕಂಥದ್ದಾಗುತ್ತೆ. ಸ್ವಲ್ಪ ಸೈಟು ಮನೆ ಅಂತ ಕಟ್ಟೋದು ಒಂಚೂರು ಸ್ವಲ್ಪ ದಿನ ಹೋಲ್ಡ್ ಮಾಡಿ. ಲಕ್ಷ್ಮೀಕಾರಕ ಶುಕ್ರ ನೀಚ ಆಗಿರ್ತಕ್ಕಂಥದ್ದು ಆಯ್ತು. ಸ್ವಲ್ಪ ಎಚ್ಚರಿಕೆ, ಮಿಕ್ಕಂತ ಏನು ತೊಂದರೆಗಳಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.